ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಈಗಾಗಲೇ 2 ಭಾಗಗಳು ನಾವು ಪೂರ್ಣಗೊಳಿಸ್ಕೊಡಿದ್ವಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಇವತ್ತಿನ 3ನೇ ಭಾಗ ನಮಗೆ ತಿಳಿಸ್ಕೊಟ್ಟಕ್ಕೆ, ಈ ಜ್ಞಾನ ನೀಡೋದಕ್ಕೆ ಈಗಾಗಲೇ ಪ್ರಿಯಾಂಕಾ ಮೇಡಮ್ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಈ ವೇದಿಕೆಗೆ ಸ್ವಾಗತ ಕೋರುತ್ತಾ ಎಲ್ಲರ ಪರವಾಗಿ, ಮಾದರ್ ಫೌಂಡೇಶನ್ ಪರವಾಗಿ ಶುಭೋದಯ ಮೇಡಮ್. Yes, sir. Thank you. Very good morning. ಸೊ ಎಲ್ರಿಗೂ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಬರೀ ಸೆಷನ್ ಅಲ್ಲ, ಸೆಲ್ಫ್ ಚೆಕ್ ಮಾಡ್ಕೊಳ್ಳೋಣ, ಇಂಟರಾಕ್ಷನ್ ತರ ಇಟ್ಕೊಂಡು ಅದೇ ರೀತಿಯಾಗಿ ಒಂದು ಎಕ್ಸರ್ಸೈಸ್ ಕೂಡ ಮಾಡೋಣ. ನೀವು ಒಂದು ಪೆನ್ ಪೇಪರ್ ಅನ್ನ ಕೂಡ ನಿಮ್ ಜೊತೆ ಇಟ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಐ ವಿಲ್ ಗಿವ್ ಯು 30 seconds. ಸೊ ಪೇಪರ್ ಪೆನ್ ನೀವು ತಗೊಂಡಿಟ್ಕೊಂಡ್ರೆ ಇವತ್ತಿನ ಸೆಷನ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ನೀವು 2 ದಿನದಿಂದ ಈ ಬುಕ್ ಬಗ್ಗೆ, ಈ ವಿಸ್ಡಮ್ ಬಗ್ಗೆ ನೀವು ತಿಳ್ಕೊಂತಾ ಇದ್ದೀರಲ್ವಾ? ಸೊ ನಿಮಗೆ ಏನ್ ಅರ್ಥ ಆಗಿದೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಆಕ್ಚುಲಿ ಯು ಕ್ಯಾನ್ ಹೀಲ್ ಯುವರ್ ಲೈಫ್, ಇಂಗ್ಲಿಷ್ ಅಲ್ಲಿ ಈ ಬುಕ್ ಹೆಸರು ಯು ಕ್ಯಾನ್ ಹೀಲ್ ಯುವರ್ ಲೈಫ್, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಕನ್ನಡದಲ್ಲಿ. ಸೊ ಇದ್ರ ಏನು ತಿಳ್ಕೊಂಡಿದ್ದೀರಾ, ಒಂದು ವರ್ಡ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ರೇಣುಕಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮುಂದುವರಿಸಿ, ಸಲಹೆಗಳೆಲ್ಲ ಕೊಡ್ತಾ ಹೋಗಿ. ಮೇಡಮ್ ಹೇಳ್ತಾ ಇರ್ತಾರಲ್ಲ ಅದ್ರ ಪ್ರಕಾರ ಸಲಹೆ ಕೊಡ್ತಾ ಹೋಗಿ. ಎಸ್ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅನ್ನೋ ವಿಚಾರನ 1-2 ಭಾಗ ನಾವು ತಿಳ್ಕೊಂಡಿದೀವಿ. ನಾವೇನ್ ತಿಳ್ಕೊಂಡಿದೀವಿ ಅನ್ನೋದನ್ನ 1-2 ವರ್ಡ್ಗಳಲ್ಲಿ ನಾವು ತಿಳಿಸ್ಬೋದು. ಮೆಸೇಜ್ ಮಾಡಿ ಮಾಸ್ಟರ್ಸ್. ಇದು ಸ್ವಲ್ಪ ನಮ್ಗೆ ಸೆಲ್ಫ್ ಚೆಕ್ ಇದ್ದಂಗೆ, ಅಂದ್ರೆ ನಾವು ಸೆಷನ್ ಅಟೆಂಡ್ ಮಾಡ್ತಾ ಇದೀವಲ್ಲ, ನಮ್ಗೆ ಏನ್ ಅರ್ಥ ಆಗ್ತಾ ಇದೆ. ಎಸ್, ಪಾಸಿಟಿವ್ ಥಿಂಕಿಂಗ್ ಅಲ್ವಾ? ಮತ್ತೆ ಸೊ ತುಂಬಾ ಜನ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂದ್ರೆ ನಮ್ಮ ಲೈಫ್ ನಮ್ಮ ಕೈಯಲ್ಲಿದೆ ಅಂದ್ರೆ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಅವ್ರು. ಅದೆಂಗೆ, ಇಷ್ಟೆಲ್ಲಾ ಕಷ್ಟಗಳಿವೆ, ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಇದೆ, ನಮ್ಮ ಲೈಫ್ ನಾವು ಹೆಂಗ್ ಹೀಲ್ ಮಾಡ್ಕೊಳಕ್ ಸಾಧ್ಯ? ಇವಾಗ ಉದಾಹರಣೆಗೆ ನಿಮ್ಮ ಕೈ ಮುರಿದಿತ್ತು ಅನ್ಕೊಳ್ಳಿ, ಬೋನ್ ಫ್ರಾಕ್ಚರ್ ಆಗಿತ್ತು ಅನ್ಕೊಳ್ಳಿ. ಸೊ ಏನ್ ಮಾಡ್ತಾರೆ, ಅದಕ್ಕೆ ಪಟ್ಟಿ ಹಾಕ್ತಾರಲ್ವಾ, ಅದಕ್ಕೆ ಏನಾದ್ರೂ ಬೇರೆ ಏನೋ ಮಾಡ್ತಾರ? ಏನಿಲ್ಲ, ಅದು ಹಂಗೆ ಬಿಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಆ ಹೀಲಿಂಗ್ ಪ್ರೊಸೆಸ್ ಒಳಗಡೆ ನಡೀತಾ ಇರುತ್ತೆ. ಸೊ ಇದರಿಂದ ಏನ್ ಪ್ರೂವ್ ಆಗುತ್ತೆ, ನಮ್ಮ ಒಳಗಡೆ ಏನೋ ಒಂದು ಹೀಲಿಂಗ್ ಪ್ರೊಸೆಸ್ ಇದೆ, ನಾವ್ ಅದನ್ನ ಐಡೆಂಟಿಫೈ ಮಾಡ್ತಾ ಇಲ್ಲ. ಎಸ್, ಕಾನ್ಫಿಡೆನ್ಸ್. ಓಕೆ, ಸೂಪರ್. ಅರಿವು, ನಮ್ಮ ಅನಾರೋಗ್ಯಕ್ಕೆ ನಾವೇ ಕಾರಣ. ಓಕೆ, ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ನಮ್ಮೆಲ್ಲರಿಗೂ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕಂತ ಇರತ್ತಲ್ವಾ? ಅರೆ ಹೊಸ ಸ್ಟಾರ್ಟ್ ಮಾಡೋಣ ಅಂತ, ನ್ಯೂ ಬಿಗಿನಿಂಗ್ ಅಲ್ವಾ? ಸೊ ಯಾರ್ಯಾರಿಗೆ ಈ ತರ ಅನ್ಸುತ್ತೆ, ಹೊಸ ಸ್ಟಾರ್ಟ್ ಮಾಡೋಣಪ್ಪ ನನ್ನ ಲೈಫ್, ಇನ್ನು ಹಳೇದೆಲ್ಲ ಮುಗೀತು ಅಂತ? ಎಸ್ ಅಂತ ಟೈಪ್ ಮಾಡ್ಬೋದು ನೀವು. ಸೊ ಯಾರ್ಯಾರಿಗೆ ಅನ್ಸುತ್ತೆ, ನನ್ನ ಲೈಫ್ ಇನ್ನು ಚೇಂಜ್ ಮಾಡ್ಕೋಬೇಕಪ್ಪ, ಇನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಲ್ವಾ? ಪ್ರತಿಯೊಬ್ಬರಿಗೂ ಈ ಆಲೋಚನೆ ಇದ್ದೇ ಇರುತ್ತೆ, ಆದ್ರೆ ಎಷ್ಟೋ ಸಾರಿ ಅದು ವರ್ಕ್ ಆಗಿರಲ್ಲ ಅಲ್ವಾ? ಸೊ ಫಸ್ಟ್ ಸೆಷನ್ ಅನ್ನ ನಾವು ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡೋಣ, ಆಮೇಲೆ ಡೌಟ್ಸ್ ಏನಾದಿದ್ರೆ ತಗೊಳ್ಳೋಣ. ಓಕೆ ಅಲ್ವಾ ಮೇಡಮ್? ಎಸ್ ಮ್ಯಾಮ್. ಎಸ್, ಓಕೆ ಓಕೆ ಮ್ಯಾಮ್. ಸೂಪರ್. ಐ ಆಮ್ ಸೋ ಹ್ಯಾಪಿ, ತುಂಬಾ ಜನ ಆಕ್ಟಿವ್ ಆಗಿ ಎಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಆಕ್ಚುಲಿ. ಸೊ ಯಾವಾಗ ನಾವು ಆಕ್ಟಿವ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಲ್ವಾ, ನಾನು ಹೇಳೋದನ್ನ ನೀವ್ ರೆಸ್ಪಾಂಡ್ ಮಾಡಿದಾಗ, ನೀವ್ ಹೇಳೋದನ್ನ ನಾನು ಅಡ್ರೆಸ್ ಮಾಡಿದಾಗ, ಏನು ಆಕ್ಚುಯಲ್ ವಿಸ್ಡಮ್ ಇರುತ್ತಲ್ವಾ, ಅದು ರಿಸೀವ್ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಮ್ಗೆಲ್ಲರಿಗೂ ಇರುತ್ತೆ, ನನ್ನ ಲೈಫ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಯಾಕೋ ಆಗ್ತಾ ಇರಲ್ಲ. ಯಾಕೆ ಆಗ್ತಾ ಇರಲ್ಲ ಅಂದ್ರೆ, ಮೇನ್ ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ಲೈಫಲ್ಲಿ ನಮಗೆ
ಏನು ಬೇಕು ಅನ್ನೋದಕ್ಕಿಂತ ಏನು ಬೇಡ ಅನ್ನೋದ್ರ ಮೇಲೆ ನಾವು ಫೋಕಸ್ ಇರುತ್ತೆ. ಹೌದಾ ಅಲ್ವಾ? ಅದಕ್ಕಾಗಿ ಎಷ್ಟೋ ಸಾರಿ ನಾವು ಬೇಕಾದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತಿರ್ತೀವಿ, ಅಯ್ಯಪ್ಪ ನಾನು ದಪ್ಪ ಆಗ್ಬಾರ್ದು, ನನ್ನ ದುಡ್ಡು ಕಮ್ಮಿ ಆಗ್ಬಾರ್ದಪ್ಪ, ನನಗೆ ಏಜ್ ಆಗಿ ನನಗೆ ಮುದುಕಿ ಆಗಕ್ಕೆ ಇಷ್ಟ ಇಲ್ಲಪ್ಪ, ನಾನು ಏಜ್ ಆಗ್ಬಾರ್ದು ಅಲ್ವಾ? ನನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ. ಮತ್ತೆ ಇನ್ನು ಯಾವ ತರ ಅನ್ಕೊಂತಾ ಇರ್ತೀವಿ ಹೇಳಿ? ನಿಮ್ಮ ವರ್ಜನ್ ನೀವು ಮೆನ್ಷನ್ ಮಾಡ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಅಪ್ಪ ಇದೇನಪ್ಪ, ನನಗೆ ಈ ಜಾಬೇ ಇಷ್ಟ ಇಲ್ಲ, ನನಗೆ ಈ ತರದ ಜಾಬೇ ಬೇಡ, ನನಗೆ ನಮ್ಮ ಅಪ್ಪ ಅಮ್ಮನ ಕಂಡ್ರೆ ನನಗೆ ಇಷ್ಟ ಆಗಲ್ಲ, ಅಥವಾ ನನ್ನ ಅತ್ತೆ ಮಾವ ಅವ್ರ ಜೊತೆ ಇರಕ್ಕೆ ನನಗೆ ಇಷ್ಟ ಆಗಲ್ಲ, ನನಗೆ ಬೇಡ, ನನಗೆ ಐ ಡೋಂಟ್ ವಾಂಟ್ ಟು ಬಿ ಸಿಕ್, ನನ್ನ ಆರೋಗ್ಯ ಅಪ್ಪ ಚೆನ್ನಾಗೇ ಇರ್ಬೇಕು, ಐಶ್ವರ್ಯ ಕರಗಬಾರ್ದಪ್ಪ, ನನ್ನ ದುಡ್ಡು ಕರಗಲೇಬಾರ್ದು. ಮತ್ತೆ ಏನು ಯಾವ ತರ ಆ ನಿಮಗೆ ಏನು ಬೇಡ ಅಂತ ನೀವು ಥಿಂಕ್ ಮಾಡ್ತಾ ಇರ್ತೀರಾ? ಸೊ ಈ ಪಾರ್ಟ್ ಇಂದನೇ, ಈ ಪ್ರಾಸೆಸ್ ಆಫ್ ಥಿಂಕಿಂಗ್ ಇಂದನೇ ಎಷ್ಟೋ ಸಾರಿ ನಮ್ಮ ಜೀವನವನ್ನ ನಾವು ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ. ಜೀವನ ಬೇಡಪ್ಪ, ವೆರಿ ಕರೆಕ್ಟ್, ಹಾನೆಸ್ಟ್ ಆಗಿ, ಸೀರಿಯಸ್ಲಿ ಐ ಅಪ್ರಿಶಿಯೇಟ್ ಆಕ್ಚುಲಿ. ಹಾನೆಸ್ಟ್ ಆಗಿ ಯಾವಾಗ ನೀವು ಆನ್ಸರ್ ಮಾಡ್ತೀರಲ್ವಾ, ನಿಮ್ಮೊಳಗಡೆ ಏನಿದೆ ಅಂತ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಬಸ್ನಾಗ ಹೋಗೋದೇ ಬೇಡಪ್ಪ, ನನಗೆ ಇಷ್ಟನೇ ಆಗಲ್ಲ, ನನ್ನ ಆರೋಗ್ಯನೇ ಕೆಡಬಾರ್ದಪ್ಪ. ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಏನ್ ಬೇಕು ಅನ್ನೋದಕ್ಕಿಂತ ಏನ್ ಬೇಡ ಅಂದ್ರೆ ನೆಗೆಟಿವ್ ಥಿಂಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನಾನು ತುಂಬಾ ಜನ ನೋಡಿದ್ದೀನಿ, ಇನ್ನ ಮದ್ವೆ ಆಗ್ಬೇಕು ಅಂತ ಇರ್ತಾರಲ್ವಾ ಯಂಗ್ಸ್ಟರ್ಸ್, ಯಾರಾದ್ರೂ ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಿರ್ತಾರಲ್ವಾ, ಅವ್ರು ನೋಡಿ ಏನ್ ಅನ್ಕೊಂತ ಇರ್ತಾರೆ, ಅಪ್ಪ ನನಗಂತೂ ಇಂಥ ಲೈಫ್ ಪಾರ್ಟ್ನರೇ ಬೇಡ. ಈ ತರ ಆಲೋಚನೆ ಇಲ್ಲ, ನೆಗೆಟಿವ್ ಇಲ್ಲ ಅಂದ್ರೆ ವೆರಿ ವಂಡರ್ಫುಲ್. ಬಟ್ ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಹೆಂಗಂದ್ರೆ, ಏನ್ ಬೇಕು ಅನ್ನೋದಕ್ಕಿಂತ ಏನ್ ಬೇಡ ಅನ್ನೋದೇ ಇರುತ್ತೆ. ಇವಾಗ ಒಬ್ರು ಪ್ರೆಗ್ನೆಂಟ್ ಲೇಡಿನ ನೋಡಿ, ಅವ್ರು ತುಂಬಾ ಒದ್ದಾಡ್ತಾ ಇರ್ತಾರೆ ಅನ್ಕೊಡಿ, ಅಪ್ಪ ನನಗೆ ಈ ತರ ಕಷ್ಟನೇ ಬೇಡ ಅಲ್ವಾ? ನಮ್ಮ ಮೈಂಡ್ ಆಟೋಮೆಟಿಕಲಿ ಏನ್ ಬೇಕು ಅನ್ನೋದಕ್ಕಿಂತ ಏನ್ ಬೇಡ ಅನ್ನೋದ್ರ ಮೇಲೆ ಫೋಕಸ್ ಇರುತ್ತೆ. ಬಟ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಿಮ್ಮ ಗಮನ ಎಲ್ಲಿರುತ್ತೋ ಅದೇ ಬೆಳಿತಾ ಹೋಗುತ್ತೆ. ನೀವು ಯಾವ್ದ್ರ ಮೇಲೆ ಅಟೆನ್ಷನ್ ಇಡ್ತೀರಾ, ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಎನರ್ಜಿ ಎಲ್ಲ ಅಲ್ಲೇ ಪಾಸ್ ಆಗ್ತಾ ಇರುತ್ತೆ. ಇವಾಗ ನಾವ್ ಹೇಳ್ತೀವಿ, ಮೆಡಿಟೇಷನ್ ಮಾಡಿದ್ರೆ ಏನ್ ಅನ್ಕೊಂಡ್ರು ಮ್ಯಾನಿಫೆಸ್ಟ್ ಆಗುತ್ತೆ. ಬರೀ ಒಳ್ಳೇದಷ್ಟೇ ಅಲ್ಲ, ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ರು ನೆಗೆಟಿವ್ ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕಂದ್ರೆ ಯೂನಿವರ್ಸ್ಗೆ ನಿಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ನೀವೇನು ಪದೇ ಪದೇ ಹೇಳ್ತಿರಲ್ವಾ, ಯೂನಿವರ್ಸ್ ಅನ್ಕೊಳುತ್ತೆ, ಓ ಇವಳಿಗೆ ಇದೇ ಬೇಕೇನೋ ತಗೋ ಅಂತ, ಅದನ್ನ ಮ್ಯಾನಿಫೆಸ್ಟ್ ಮಾಡುತ್ತೆ. ಇವಾಗ ನೀವು ಧ್ಯಾನ ಮಾಡಿ ತುಂಬಾ ಎನರ್ಜಿ ಬರುತ್ತೆ ನಿಮ್ಗೆ, ನೀವೇನ್ ಅನ್ಕೊಂತೀರಾ, ಬೈಕಲ್ಲಿ ಹೋಗ್ತಾ ಹೋಗ್ತಾ ಯಪ್ಪ ಬೀಳ್ಬಾರ್ದು ಅಂತ ಅನ್ಕೊಂತೀವಿ. ಸೊ ರಿಸಲ್ಟ್ ಏನಾಗುತ್ತೆ, ಪದೇ ಪದೇ ಬೈಕಲ್ಲಿ ಹೋಗ್ತಾ ಅಯ್ಯೋ ಆಕ್ಸಿಡೆಂಟ್ ಆಗ್ಬಿಟ್ರೆ, ಅಯ್ಯೋ ಬಿದ್ಬಿಟ್ರೆ, ಅಯ್ಯೋ ನಾನು ಬೀಳ್ಬಾರ್ದು. ಸೊ ಈ ತರ ಅನ್ಕೊಂತ ಗಾಡಿ ಓಡಿಸಿದ್ರೆ ಏನಾಗುತ್ತೆ, ಚಾನ್ಸಸ್ ಏನಿರುತ್ತೆ, ಹೈ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಹೈ ಇರುತ್ತಲ್ವಾ? ಯಾಕೆ ಅಂದ್ರೆ ನಮ್ಮ ಅಟೆನ್ಷನ್ ಅಲ್ಲೇ ಕೊಡ್ತಾ ಇದೀವಿ. ನನಗ್ ಬೇಡ ಅನ್ನೋದಕ್ಕಿಂತ ಅಯ್ಯೋ ಬಿದ್ಬಿಟ್ರೆ, ಬೀಳ್ಬಾರ್ದು ಅಂದ್ರೆ ಫಸ್ಟ್ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಏನನ್ನ ಆಲೋಚನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ಸೊ ಇಷ್ಟು ದಿನ ನೀವೆಲ್ಲ ಹಿಂಗೆ ನೆಗೆಟಿವ್ ಆಲೋಚನೆ ಮಾಡಿರ್ತೀವಲ್ವಾ, ನನಗಿದು ಬೇಡ, ನನಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ, ನನಗೆ ಜಾಬ್ ಬೇಡ ಅಂತ. ನೀವು ಪದೇ ಪದೇ ಆತರ ಥಿಂಕ್ ಮಾಡಿ, ಏನಾದ್ರೂ ಒಳ್ಳೇದ್ ಮ್ಯಾನಿಫೆಸ್ಟ್ ಆಗಿದನ, ಅದ್ರ ಆಪೋಸಿಟ್ ಮ್ಯಾನಿಫೆಸ್ಟ್ ಆಗಿದನ? ಎಸ್ ಆರ್ ನೋ? ನೀವು ಜಾಬ್ ಬಗ್ಗೆ ಅನ್ಕೊಂತಿರ್ತೀರ, ಅಯ್ಯೋ ನಂಗೆ ಜಾಬ್ ಬೇಡ ಅನ್ಕೊಂತಾ ಇರ್ತೀರ. ಏನಾದ್ರೂ ಆ ಜಾಬ್ ಚೇಂಜ್ ಆಗಿದನ? ಅಥವಾ ನಿಮ್ಮ ಮನೇಲಿ ತೊಂದರೆ ಇರುತ್ತೆ, ನನಗೆ ಇಲ್ಲಿ ಇರೋದು ಇಷ್ಟ ಇಲ್ಲ, ನನಗೆ ಇಲ್ಲಿ ಬೇಡ ಅಂತ ಅನ್ಕೊಂತಾ ಇರ್ತೀವಿ. ಅದೇನಾದ್ರೂ ಚೇಂಜ್ ಆಗಿದನ? ಇಷ್ಟು ವರ್ಷದಿಂದ ಇದೇ ತರ ಥಾಟ್ ಪ್ಯಾಟರ್ನ್ ನಾವು ಮಾಡ್ಕೊಂತ ಬರ್ತಾ ಇದೀವಲ್ವಾ, ಅದೇನಾದ್ರು ಚೇಂಜ್ ಆಗಿದೆ? ನಿಮ್ಗೆ ಯಾವ ತರ ಬೇಕು ಆ ತರ ಮ್ಯಾನಿಫೆಸ್ಟ್ ಆಗಿದೆನಾ? ಎಸ್ ಆರ್ ನೋ? ನಿಮ್ಗೆ ಏನ್ ಅನ್ಸುತ್ತೆ ಅದು? ನೋ ಅಲ್ವಾ? ಯಾಕೆ ಆಗಿಲ್ಲ ಅಂತಂದ್ರೆ ನೀವು ಏನ್ ಬೇಡ ಅಂತ ಫೋಕಸ್ ಮಾಡ್ತಾ ಇದ್ದೀರಾ, ಅದೇ
ಪದೇ ಪದೇ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಯಾವಾಗ ನಮ್ಮ ಅಟೆನ್ಷನ್ ಅನ್ನ, ನಮ್ಮ ಗಮನವನ್ನ ನಾವು ನಮಗೇನ್ ಬೇಕು ಅನ್ನೋದ್ರ ಕಡೆ ನಾವು ಫೋಕಸ್ ಮಾಡ್ತೀವಲ್ವಾ, ಆವಾಗ್ಲೇ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಇವಾಗ ಏನ್ ತಗೊಂಡಿದ್ವಲ್ವಾ ನೆಗೆಟಿವ್ ಅಫರ್ಮೇಶನ್, ಅದನ್ನೇ ಪಾಸಿಟಿವ್ ಆಗಿ ನಾವು ಅನ್ಕೊಂತ ಹೋಗ್ಬೇಕು. ಅಂದ್ರೆ ನಿಮಗೆ ಏನು ಬೇಕು ರಿಸಲ್ಟ್, ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೇಕು. ಯಾವ ತರ ಅಂತಂದ್ರೆ, ಅಯ್ಯೋ ನನಗ್ ದುಡ್ಡು ನನ್ ಖಾಲಿ ಆಗ್ಬಾರ್ದಪ್ಪ ಅನ್ಕೊಳೋದ್ ಬದಲು, ನನಗೆ ಹಲವಾರು ವಿಧಗಳಿಂದ ನನಗೆ ಬೇಕಾದ ಸಂಪತ್ತು ಎಲ್ಲ ಹರಿದು ಬರ್ತಾ ಇದೆ ಅಂತ ಅನ್ಕೋಬೇಕು. ಅಥವಾ ಇವಾಗ ಇಬ್ರು ಜಗಳ ಆಡೋದ್ ನೋಡಿ ಏನು ಅನ್ಕೊಂತೀವಿ, ನನಗೆ ಈ ತರ ಲೈಫ್ ಪಾರ್ಟ್ನರ್ ಬೇಡಪ್ಪ ಅಂತ ಅನ್ಕೊಳೋದ್ ಬದಲು ಯಾವ ತರ ಅನ್ಕೋಬೇಕು, ನನಗೆ ಸಿಗೋ ಲೈಫ್ ಪಾರ್ಟ್ನರ್ ನನಗೆ ಫುಲ್ ಸಪೋರ್ಟ್ ಮಾಡ್ತಾ ಇದಾರಪ್ಪ, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಒಬ್ಬರ ಎಕ್ಸ್ಪೀರಿಯನ್ಸ್ ಬೇರೆ, ಒಬ್ಬರ ಎಕ್ಸ್ಪೀರಿಯನ್ಸ್ ನಮಗೆ ಆಗ್ಬೇಕು ಅಂತಾನೆ ಏನು ರೂಲ್ ಇಲ್ಲಲ್ಲ. ಇವಾಗ ಯಾರೋ ಹೋಗಿ ಗಾಡಿಲಿ ಬಿದ್ದು ಬಿಟ್ಟಿರ್ತಾರೆ, ಅದೇನು ರೂಲ್ ಇಲ್ಲ ನಾನು ಗಾಡಿಯಲ್ಲಿ ಹೋಗಿ ಬೀಳ್ಬೇಕು ಅಂತ. ಯಾಕಂದ್ರೆ ಅವರವರ ಎಕ್ಸ್ಪೀರಿಯನ್ಸ್ ನ ಅವ್ರು ಡಿಸೈಡ್ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಯಾರ ಎಕ್ಸ್ಪೀರಿಯನ್ಸ್ನು ಕೂಡ ನೀವು ಯಾರಿಗೂ ನಮ್ ಲೈಫ್ಗೆ ಕಂಪೇರ್ ಮಾಡ್ಕೋಬಾರ್ದು. ನಾವ್ ಇದನ್ನೇ ಮಾಡ್ತಾ ಇದೀವಿ ತುಂಬಾ. ಟಿವಿ ನೋಡ್ತೀವಿ, ಮೂವಿ ನೋಡ್ತೀವಿ, ಅಲ್ಲಿ ಒಬ್ರು ಯಾರೋ ಜಗಳ ಆಡ್ತಾ ಇರ್ತಾರೆ, ಅಥವಾ ಒಂದೇನೋ ನೆಗೆಟಿವ್ ಇಂಟೆನ್ಷನ್ ಇಂದ ಇರುತ್ತೆ. ನಾವೇನು ಇಷ್ಟು ಡೀಪ್ ಆಗಿ ತಗೊಂಡ್ಬಿಡ್ತೀವಿ ಅಂದ್ರೆ, ಅರೆ ನನ್ನ ಲೈಫಲ್ಲೂ ಹಿಂಗ ಆಗ್ಬಿಟ್ರೆ, ನೀವೇ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂತೀರಾ. ಅಯ್ಯೋ ಆಗ್ಬಿಟ್ರೆ ಅಂತಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಸೊ ಅದಕ್ಕೆ ಅವೇರ್ನೆಸ್ ಇಂದ ಏನನ್ನ ಆಲೋಚನೆ ಮಾಡ್ತಾ ಇದೀವಿ, ಏನನ್ನ ನಾವು ಪದೇ ಪದೇ ಥಿಂಕ್ ಮಾಡ್ತಾ ಇದೀವಿ, ಏನಾಗುತ್ತೆ, ನೀವು ಕಾನ್ಶಿಯಸ್ಲಿ ಏನನ್ನ ಪದೇ ಪದೇ ಥಿಂಕ್ ಮಾಡ್ತೀರಲ್ವಾ, ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಅನ್ಕೊಳುತ್ತೆ, ಓ ಇವಳು ಪದೇ ಪದೇ ಇದು ಹೇಳ್ತಾ ಇದ್ದಾಳೆ ಅಂದ್ರೆ ಇದು ನಿಜ ಇರಬೇಕು. ಅದು ಅನಲೈಸ್ ಮಾಡೋ ಎಬಿಲಿಟಿ ಇರೋದಿಲ್ಲ ನಮ್ಮ ಕಾನ್ಶಿಯಸ್ ಮೈಂಡ್ಗೆ. ಅಂದ್ರೆ ನಮ್ಮ ಈ ಮನಸ್ಸಿಗೆ ಹೇಗೆ ನಾವು ಒಂದೇನಾದ್ರೂ ಪ್ರಾಬ್ಲಮ್ ಬಂದ್ರೆ ಅಥವಾ ಒಂದೇನಾದ್ರು ಸಿಚುವೇಶನ್ ಆದ್ರೆ ಅನಲೈಸ್ ಮಾಡ್ತೀವಲ್ವಾ, ಅರೆ ಇದು ಹಿಂಗಿರ್ಬೋದಾ ಅಂತ. ಬಟ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆ ಯೋಚನೆ ಮಾಡೋ ಎಬಿಲಿಟಿ ಇರೋಲ್ಲ. ನೀವೇನು ಪದೇ ಪದೇ ಹೇಳ್ತೀರಲ್ವಾ ಅದೇ ನಿಜ ಅಂತ ನಂಬುತ್ತೆ. ಸೊ ಯಾವಾಗ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಂಬುತ್ತಲ್ವಾ, ಅವಾಗ ಏನಾಗುತ್ತೆ, ನಮ್ಮ ಡೀಪ್ ರೂಟೆಡ್ ಅಲ್ಲಿ ಆ ಬಿಲೀವ್ಸ್ ಕುತ್ಕೊಂಡ್ಬಿಡುತ್ತೆ. ಅಂದ್ರೆ ಇವಾಗ ನಾನು ಅದೇ ಹೇಳಿದ್ನಲ್ಲ, ಮ್ಯಾರೇಜ್ದೇ ನಾವು ಎಕ್ಸಾಂಪಲ್ ತಗೊಳೋಣ. ಇಬ್ರು ಜಗಳ ಆಡ್ತಿರ್ತಾರೆ, ನಾನು ಪದೇ ಪದೇ ಏನ್ ಅನ್ಕೊಂತೀನಿ, ಅಯ್ಯೋ ಎಷ್ಟು ಜಗಳ ಆಡ್ತಾ ಇದಾರೆ, ಮದ್ವೆ ಅಂದ್ರೇನೆ ಅದು ಒಂಥರ ಖುಷಿ ಅಲ್ಲ ಏನೋಪ್ಪ, ಬರೇ ಜಗಳ ಇರುತ್ತೇನೋ. ಪದೇ ಪದೇ ಇದನ್ನ ಥಿಂಕ್ ಮಾಡ್ತಾ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಏನಂತ ನಂಬುತ್ತೆ, ಕರೆಕ್ಟ್, ಮದ್ವೆ ಅಂದ್ರೆ ಒಳ್ಳೇದಲ್ಲ, ಅದು ಬರೇ ಜಗಳ ಇರುತ್ತೆ, ಬರೀ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ನಾನು ಡೀಪ್ ರೂಟೆಡ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ ನನ್ನ ಬಿಲೀಫ್ ಸಿಸ್ಟಮ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಅದ್ರ ಪ್ರಕಾರ ಏನಾಗುತ್ತೆ, ನನ್ನ ವೈಬ್ರೇಷನ್ಸ್ ಅದೇ ಆಗ್ಬಿಡುತ್ತೆ. ಇವಾಗ ನಾನು ಮ್ಯಾಗ್ನೆಟ್ ಅಲ್ವಾ, ನಾನೇನು ವೈಬ್ರೇಟ್ ಆಗ್ತಾ ಇದ್ದೀನಿ ಅದೇ ಅಟ್ರಾಕ್ಟ್ ಮಾಡ್ಕೊಂತೀನಿ. ಅವಾಗ ಅದೇ ರೀತಿಯಾದ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ಕೊಂತೀವಿ. ಅಂದ್ರೆ ಯಾರ ಜೊತೆ ನಾವು ಹ್ಯಾಪಿಯಾಗಿ ಇರಕ್ ಆಗೋಲ್ವೋ, ಯಾರ ಜೊತೆ ಬರೀ ಟ್ರಬಲ್ಸ್ ಅನ್ನ ನಾವು ಅನ್ಭವಿಸ್ತೀವೋ ಅವರನ್ನೇ ನಾವು ಅಟ್ರಾಕ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ನಾವು ಅದನ್ನೇ ನಂಬಿದೀವಿ. ಸೊ ನಾವೇನ್ ನಂಬ್ತೀವೋ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಇದನ್ನೆಲ್ಲ ನೀವು ಉಲ್ಟಾ ಮಾಡ್ಕೋಬೇಕು, ಅಬ್ಸರ್ವ್ ಮಾಡ್ಕೊಂಡು. ಅಂಡ್ ಪಾಸಿಟಿವ್ ಆಗಿ ಅಫರ್ಮ್ ಮಾಡೋದನ್ನ ಕಲಿಬೇಕು. ಅಂದ್ರೆ ನಮಗೆ ಏನ್ ಬೇಕಲ್ವಾ ಅದನ್ನ ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಲಿಸ್ಟ್ ಮಾಡ್ಬೇಕು. ಈ ಎಕ್ಸರ್ಸೈಸ್ ನಾವು ಮಾಡೋಣ ಇವತ್ತು. ಸೊ ನಮ್ಮ ಮೈಂಡ್ ಅಲ್ಲಿ ಏನೇನು ಓಡ್ತಾ ಇದೆ ನೆಗೆಟಿವ್, ಅದನ್ನ ಯಾವ ತರ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯಾವ ತರ ಅಫರ್ಮೇಶನ್ ಮಾಡ್ಕೋಬೇಕು ಅಂತ ಕೂಡ ನಾವು ನೋಡೋಣ. ಈ ಅಫರ್ಮೇಶನ್ಸ್ ಅಂದ್ರೆ ಏನು ಅಂದ್ರೆ, ಅದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್. ಅಂಡ್ ಈ ಅಫರ್ಮೇಶನ್ ಯಾವ ತರ ಇರ್ಬೇಕು, ಆಲ್ರೆಡಿ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೆ ಅಥವಾ ಆಲ್ರೆಡಿ ಆಗ್ಬಿಟ್ಟಿದೆ. ನಾವೇನ್ ಮಾಡ್ತೀವಿ, ಅಫರ್ಮೇಶನ್ಸ್ ಬರಿಬೇಕು ಅಂದ ತಕ್ಷಣ ಏನ್ ಮಾಡ್ತೀವಿ, ನನಗಿದು ಬೇಕು, ನನಗಿದು ಸಿಗತ್ತೆ, ನನಗಿದು ಆಗುತ್ತೆ, ಈ ತರ ಅಲ್ಲದೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಈ ಪಾಸಿಟಿವ್ ಅಫರ್ಮೇಶನ್ಸ್ ಬರಿಬೇಕು. ಅಂದ್ರೆ ನನಗಿದಿದೆ, ನನಗ್ ಸಿಕ್ಕಿದೆ, ನಾನು ಹ್ಯಾಪಿ ಆಗಿದ್ದೀನಿ, ನನಗೆ ಬೇಕಾದ ಜಾಬ್ ಸಿಕ್ಕಿದೆ. ಇವಾಗ ನನಗಿದು ಜಾಬ್ ಬೇಡ ಅನ್ಕೊಳ್ಳಿ, ನನಗೆ ಈ ಜಾಬ್ ನಿಜ ಇಷ್ಟ ಇಲ್ಲ, ನಂಗೆ ಬೇಡ ಅನ್ನೋದ್ಕಿಂತ ನನಗೆ ಒಂದು ನನಗೆ ನನ್ನ ಎಬಿಲಿಟಿಗೆ ತಕ್ಕಂತ ಜಾಬ್ ಸಿಕ್ಕಿದೆ, ಸೋ ಅಂಡ್ ಸೋ ಸ್ಯಾಲರಿ ಇದೆ, ಐ ಆಮ್ ಸೋ ಹ್ಯಾಪಿ, ನನ್ನ ಟ್ಯಾಲೆಂಟ್ ಎಲ್ಲ ನಾನು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ಉಪಯೋಗ ಆಗ್ತಾ ಇದೆ
ಅಥವಾ ರಿಲೇಶನ್ಶಿಪ್ ಇಶ್ಯೂ ಇದೆ ಅನ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ. ಓಕೆ, ನಾವೇನ್ ಅನ್ಕೊಂತೀವಿ, ನನಗೆ ಇವ್ರ ಜೊತೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ, ನಂಗೆ ಈ ಲೈಫೇ ಬೇಡ, ಇವ್ರ ಜೊತೆನೆ ಬೇಡ. ಬಟ್ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಬಿಟ್ಟು ನೀವೇನ್ ಅನ್ಕೋಬಹುದು, ನಾನು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿದ್ದೀನಿ, ಎಲ್ಲರೂ ನನ್ಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ಹೊಂದಾಣಿಕೆಯಿಂದ ಇದ್ದೀವಿ. ಸೊ ನಿಮಗೆ ಏನ್ ರಿಸಲ್ಟ್ ಬೇಕು ಅದನ್ನ ನೀವು ಫೋಕಸ್ ಮಾಡಬೇಕು. ಈ ಒಂದನ್ನ ನೀವು ಶಿಫ್ಟ್ ಮಾಡ್ಕೊಂಡ್ರೆ ವಿತ್ ಇನ್ ನೋ ಟೈಮ್ ನಮ್ಮ ಲೈಫ್ ಎಷ್ಟೋ ಚೇಂಜ್ ಆಗ್ಬಿಡುತ್ತೆ. ನೀವು ಕಾನ್ಶಿಯಸ್ಲಿ ನಿಮ್ಮ ಆಲೋಚನೆಗಳನ್ನ ಮಾಡಬೇಕು. ನಾನು ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಸೇಮ್ ರಿಲೇಟೆಡೇ ಈ ವಿಷಯ ಬಗ್ಗೆ ನಾವು ಮಾತಾಡಿದ್ವಿ ಮಾವತರ್ ಫೌಂಡೇಶನ್ ಚಾನಲ್ ಅಲ್ಲಿ. ಸೊ ಹೇಗೆ 10 ಆಲೋಚನೆಗಳಿಂದ ನಮ್ಮ ಲೈಫ್ ಅನ್ನೇ ನಾವು ಬದಲಾಯಿಸ್ಕೊಳ್ಬೋದು ಅಂತ, ಆಲ್ಮೋಸ್ಟ್ ಸೇಮ್ ಅಫರ್ಮೇಶನ್ಸ್ ತರ. ಆದ್ರೆ ಇವತ್ತಿನ ಈ ಟಾಪಿಕ್ ಅಲ್ಲಿ ನಾವು ಏನು ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂಡ್ ಈ ಲೂಯಿಸ್ ಏನ್ ಹೇಳ್ತಾರೆ, ಈ ಆಥರ್ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂದ್ರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಬುಕ್ ಬರ್ದಿದಾರಲ್ವಾ. ಏನೇ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಲೈಫಲ್ಲಿ, ಓಕೆ, ಏನೇ ಸಿಚುವೇಶನ್ ಚಾಲೆಂಜ್ ಇದ್ರು ಕೂಡ ನಿಮ್ಮನ್ನ ನೀವು ಪ್ರೀತಿಸೋಕೆ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಆಗ ಎಲ್ಲನೂ ಒಂದೊಂದಾಗೆ ಹೋಗ್ತಾ ಅಂತೆ. ಅಂದ್ರೆ ಅದೊಂದು ಮ್ಯಾಜಿಕಲ್ ವ್ಯಾಂಡ್ ಇದ್ದಂಗೆ. ಇಲ್ಲಿ ಮ್ಯಾಜಿಕಲ್ ವ್ಯಾಂಡ್ ಅಂದ್ರೆ ಇದು ಅಲಾವುದ್ದೀನ್ ದೀಪ ಇರುತ್ತಲ್ವಾ, ಅವನ ಹತ್ರ ಒಂದು ದ್ವೀಪ ಇರುತ್ತೆ, ಅದ ರಬ್ ಮಾಡಿದ ತಕ್ಷಣ ಒಂದ್ ಜೀನಿ ಬಂದು ಏನ್ ಬೇಕಾದ್ರೂ ಕೊಡ್ತಾ ಇರುತ್ತಲ್ವಾ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಮೂವಿನ ಜಾಸ್ತಿ ನೋಡ್ತಾ ಇದ್ವಿ ನಾವು. ಅಂದ್ರೆ ಅಷ್ಟು ಇಷ್ಟ. ಯಾಕೆ ಇಷ್ಟ ಅಂತಂದ್ರ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತಲ್ಲ, ಆ ಮ್ಯಾಜಿಕಲ್ ಪವರ್ ಅಟ್ರಾಕ್ಟ್ ಆಗ್ತಾ ಇದ್ವಿ ನಾವು. ಅರೆ ನಮಗೂ ಇದ್ಬಿಟ್ಟಿದ್ರೆ ಈ ಟೈಮಲ್ಲಿ ಟಕ್ಕಂತ ಎಲ್ಲೋ ಹೋಗ್ಬಿಡ್ಬೋದಿತ್ತಲ್ಲ, ಎಲ್ಲೋ ಏನೋ ತಗೊಂಡ್ಬಿಡ್ಬೋದಿತ್ತಲ್ಲ, ಏನೋ ಮಾಡ್ಬಿಡ್ಬೋದಿತ್ತಲ್ಲ ಅಂತ. ಬಟ್ ಈ ಮ್ಯಾಜಿಕಲ್ ವ್ಯಾಂಡ್ ಇದೆ ಅಲ್ವಾ, ಈ ಮ್ಯಾಜಿಕಲ್ ಪವರ್ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂದ್ರೆ ವೆರಿ ವೆರಿ ಸಿಂಪಲ್. ನಿಮ್ಮನ್ನ ನೀವು ಯಾವಾಗ ಪ್ರೀತಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಳಗಡೆಯಿಂದ ನೀವು ಚೆನ್ನಾಗಿ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಲ್ವಾ, ಆಗ ನಿಮ್ಮ ಸುತ್ತಮುತ್ತಲು ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ನೀವೇ ಅಬ್ಸರ್ವ್ ಮಾಡಿ, ಒಂದ್ ದಿವಸ ನೀವು ಫುಲ್ ಚೆನ್ನಾಗಿದ್ದೀರಾ, ಫುಲ್ ಹ್ಯಾಪಿ ಆಗಿದ್ದೀರಾ, ಆಗ ನಿಮ್ಮ ಸುತ್ತಲೂ ನಿಮ್ಮ ಲೈಫ್ ಏನು ಚೇಂಜ್ ಆಗಿರಲ್ಲ, ನಿಮ್ಮ ಸುತ್ತಲಿರೋ ವ್ಯಕ್ತಿಗಳೇನು ಚೇಂಜ್ ಆಗಿರಲ್ಲ, ಆದ್ರೂ ಏನ್ ಅನ್ಸ್ತಾ ಇರುತ್ತೆ, ಲೈಫ್ ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇರುತ್ತೆ ಅಲ್ವಾ. ಅದೇ ರೀತಿಯಾಗಿ ತುಂಬಾ ಡಿಸ್ಟರ್ಬ್ ಇದ್ದಾಗ ಅದೇ ವ್ಯಕ್ತಿಗಳಿರ್ತಾರೆ, ಅದೇ ಸಿಚುವೇಶನ್ಸ್ ಇರುತ್ತೆ, ಆದ್ರೂ ಏನ್ ಅನ್ಸುತ್ತೆ, ಯಪ್ಪ ಏನ್ ಕಷ್ಟಪ್ಪ ಅಂತ ಅನ್ಸುತ್ತೆ. ಸೊ ಇದರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ, ಖುಷಿ ಅನ್ನೋದಾಗ್ಲಿ ಏನೇ ದುಃಖ ಅನ್ನೋದಾಗ್ಲಿ ನಾವು ಸುತ್ತ ಹುಡುಕ್ತಾ ಇರ್ತೀವಿ ನಮ್ಮ ಎನ್ವಿರಾನ್ಮೆಂಟ್ ಇಂದ, ಅಲ್ಲಿ ಅಲ್ಲ ನಮ್ಮ ಒಳಗಡೆನೆ ಇರುತ್ತೆ. ಸೊ ಏನ್ ಮಾಡ್ಬೇಕು, ಅದಕ್ಕೆ ನಮ್ಮನ್ನ ನಾವು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ಬೇಕು. ನಮ್ಗೆಲ್ಲರೂ ಗೊತ್ತಲ್ವಾ, ಮಿರರ್ ವರ್ಕ್ ಬುಕ್ ಇದೆ, ಅದರಲ್ಲಿ 21 days ಪ್ರಾಕ್ಟೀಸ್ ಇರುತ್ತೆ. ಸೊ ಹೇಗೆ ಮಿರರ್ನ ನಿಮ್ ಫ್ರೆಂಡ್ ಮಾಡ್ಕೊಂಡು ನಿಮ್ಮನ್ನ ನೀವು ಹೇಗೆ ಪ್ರೀತಿಸ್ಕೊಳ್ಬೋದು ಅಂತ ಅದ್ರ ಬಗ್ಗೆನೂ ಇವ್ರು ಬುಕ್ ಬರ್ದಿದ್ದಾರೆ. ಸೊ ಯಾವಾಗ ಈ ತರ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಲ್ವಾ, ಸೆಲ್ಫ್ ಲವ್ ಬೆಳಿತಾ ಹೋಗುತ್ತೆ. ಇದರಿಂದ ಅನೇಕ ಲಾಭಗಳು ಆಕ್ಚುಲಿ. ಸೊ ಏನ್ ಮಾಡ್ತಾ ಇರ್ತೀವಿ, ನಮ್ಮನ್ನ ಎಲ್ಲರೂ ಪ್ರೀತಿಸ್ಬೇಕು, ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಹೊರಗಡೆ ಹುಡುಕ್ತಾ ಇರ್ತೀವಿ ಅಲ್ವಾ. ಬಟ್ ಯಾರು ಅದೇ ರೆಸ್ಪೆಕ್ಟ್ ಅನ್ನ ಅದೇ ಪ್ರೀತಿಯನ್ನ ನಿಮಗ್ ನೀವು ಕೊಟ್ಕೊಂತಾ ಇದ್ದೀರಾ. ನಾವು ಬೇರೆಯವರಿಗೆ ಚೆನ್ನಾಗಿ ಫುಲ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಲ್ವಾ, ಪ್ರೀತಿ ಮಾಡ್ತೀವಿ. ಬಟ್ ನಿಮ್ಮಲ್ಲಿ ಎಷ್ಟು ಜನ ಅದೇ ತರದ ರೆಸ್ಪೆಕ್ಟ್ ಪ್ರೀತಿ ನಿಮಗೆ ನೀವು ಕೊಟ್ಕೊಂತಾ ಇದ್ದೀರಾ, ಎಸ್ ಆರ್ ನೋ? ಇವಾಗ ಫಾರ್ ಎಕ್ಸಾಂಪಲ್, ನಿಮಗೆ ಏನೋ ಒಂದು ಇಷ್ಟವಾದ ನೀವು ತಿಂಡಿ ಮಾಡಿರ್ತೀರಾ ನಿಮಗೆ, ಓಕೆ, ನಿಮ್ಗೆ ತುಂಬಾ ಇಷ್ಟ, ಲಾಸ್ಟ್ 1 ಕಪ್ ಉಳಿದಿರುತ್ತೆ, ಫುಲ್ ಇಷ್ಟಪಟ್ಟು ತಿನ್ಬೇಕು ಅಂತ ತಗೊಂತೀರಾ. ಯಾರೋ ಬಂದು ಬರ್ತಾರೆ, ಕೇಳ್ತಾರೆ, ಅವಾಗ ಏನ್ ಮಾಡ್ತೀರಾ, ನಿಮಗೆ ಇಷ್ಟ ಆಗಿದ್ರು ಕೂಡ ಕೊಟ್ಟು ಬಿಡ್ತೀರಾ ಅಲ್ವಾ, ಇನ್ನೊಂದು ಯೋಚನೆನೂ ಮಾಡಲ್ಲ. ಯಾಕೆ ಅಂದ್ರೆ ನಿಮ್ಗಿಂತ ಬೇರೆಯವ್ರಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ. ಇಲ್ಲಿ ಊಟ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಫಾರ್ ಎಕ್ಸಾಂಪಲ್ ಇದು ತಗೊಂಡಿದ್ದು, ಅದು ಯಾವುದೇ ವಸ್ತು ಕೂಡ ಆಗಿರ್ಬೋದು. ಸೊ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡೋದನ್ನ ಕಲ್ಕೊಳ್ಳಿ. ನಿಮ್ಮ ಫಸ್ಟ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ನಿಮ್ ಹೆಸರೇ ಇರ್ಬೇಕು. ಅದೇ ಸೆಲ್ಫ್ ರೆಸ್ಪೆಕ್ಟ್, ಅದೇ ಸೆಲ್ಫ್ ಲವ್. ಇಲ್ಲಿ ಸೆಲ್ಫಿಶ್ ಅಂತ ಅಲ್ಲ, ಇಲ್ಲಿ
ನಿಮಗೆ ಬೇಕಾದ ರೆಸ್ಪೆಕ್ಟ್ ನೀವು ಕೊಟ್ಕೊಂಡಾಗ, ನಿಮಗೆ ಬೇಕಾದ ಪ್ರೀತಿಯನ್ನು ನೀವು ಕೊಟ್ಕೊಂಡಾಗ ನೀವೊಂದು ಸ್ಟ್ಯಾಂಡರ್ಡ್ ನ ಫಿಕ್ಸ್ ಮಾಡ್ತೀರಾ ಅವಾಗ. ಸೊ ನಿಮ್ಮ ಸುತ್ತಲೂ ಇರೋರು ಕೂಡ ನಿಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಅದು ಬಿಟ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮಗೆ ನೀವು ಬೈಕೊಂತೀರಲ್ವಾ, ಎಲ್ಲರ ಮುಂದೆ ಬೈಕೊಂತ ಇರ್ತೀರ, ಥೂ ಎಂತ ಮಾಡ್ಬಿಟ್ಟೆ ಅಂತ. ಸೊ ಅವಾಗ ಅದನ್ನು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತೀರಾ, ಓಕೆ ಇವಳಿಗೆ ಬೈಬೋದು ಯಾಕಂದ್ರೆ ಅವಳಿಗೆ ಅವಳೇ ಬೈಕೊಂತ ಇದ್ದಾಳೆ. ಸೊ ಬೇರೆಯವರು ನಿಮಗೆ ಯಾವ ರೀತಿ ನಿಮ್ಮ ಜೊತೆ ಇರ್ಬೇಕು ಅಂತ ನೀವು ಬಯಸ್ತೀರಲ್ವಾ, ಫಸ್ಟ್ ನಿಮ್ಮ ಜೊತೆ ನೀವ್ ಇರ್ಬೇಕು ಅದನ್ನ. ಇದೇ ಸೆಲ್ಫ್ ಲವ್, ಮತ್ತೇನು ಇಲ್ಲ, ಮತ್ತೇನು ಇಷ್ಟೇನು ಕಷ್ಟ ಹಂಗಿಂಗಂತಲ್ಲ. ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ. ಸೊ ನಾರ್ಮಲಿ ಹೆಣ್ಮಕ್ಳಾದ್ರೆ ಏನ್ ಮಾಡ್ತೀವಿ ಹೇಳಿ, ನಾರ್ಮಲಿ ಮನೆಯವ್ರಿಗೆ ಏನ್ ಇಷ್ಟನೋ ಅದನ್ನ ಅಡಿಗೆ ಮಾಡ್ತೀವಿ. ನಿಮಗೆ ಇಷ್ಟವಾದ ಅಡಿಗೆನ ನೀವು ಮಾಡ್ಕೊಂಡಿದ್ದೀರಾ, ಅಥವಾ ನಿಮಗೆ ಇದಿಷ್ಟ, ನನಗೆ ಇದು ಬೇಕಪ್ಪ, ನಿಮಗೆ ಇಷ್ಟ ಇರುತ್ತೆ, ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಫ್ಯಾಮಿಲಿಗೆ ಇಷ್ಟ ಇರಲ್ಲ, ಅದನ್ನ ನೀವು ಅಪ್ಪಿ ತಪ್ಪಿ ಮಾಡೋದು ಇಲ್ಲ. ಯಾಕಂದ್ರೆ ನಿಮ್ಮ ಪ್ರಿಫರೆನ್ಸ್ ಲಿಸ್ಟ್ ಅಲ್ಲಿ ನೀವು ಫಸ್ಟ್ ಇಲ್ಲೇ ಇಲ್ಲ. ಸೊ ಯಾವ ತರ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೋಬಹುದು ಗೊತ್ತಾ, ಎಷ್ಟೋ ಆಪ್ಷನ್ಸ್ ಇದೆ, ಎಷ್ಟೋ ಆಪರ್ಚುನಿಟಿ ಇದೆ. ಇವಾಗ ಒಂದು ಸೆಷನ್ ಕೇಳ್ತಾ ಇದೀವಿ, ಇದೇ ಅಂತಲ್ಲ, ನನ್ನ ಸೆಷನ್ ಅಂತಲ್ಲ, ಯಾವ್ದೇ ಸೆಷನ್ ನೀವು ಕೇಳ್ತಾ ಇದೀರಲ್ವಾ, ಪ್ರತಿದಿನ ಒಂದ್ ಸೆಷನ್ ಅಟೆಂಡ್ ಮಾಡ್ತಾ ಇದೀರಲ್ವಾ, ಅದ್ರಲ್ಲಿ ಒಂದ್ ಪಾಯಿಂಟ್ ತಗೊಳ್ಳಿ, ಯಾವ್ದು ನಿಮಗೆ ತುಂಬಾ ಇಷ್ಟ ಇದೆ, ಅದನ್ನ ಅವತ್ತು ಯಾವ ತರ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಥಿಂಕ್ ಮಾಡಿ. ಯಾವಾಗ ಈ ತರ ವರ್ಕ್ ಮಾಡ್ತಿರಲ್ವಾ, ನೀವು ವಿತ್ ಇನ್ ನೋ ಟೈಮ್ ನಿಮ್ಮ ಫಿಸಿಕಲ್ ಲೈಫ್, ನಿಮ್ಮ ಸ್ಪಿರಿಚುವಲ್ ಲೈಫ್ ಅಲ್ಲಿ ಎಷ್ಟೋ ಚೇಂಜಸ್, ಗ್ರೋತ್ ಅನ್ನ ನೀವು ನೋಡ್ತೀರಾ. ಸೊ ಹನುಮಾನ್ ಅದೇ ಹೇಳ್ತಾರೆ, ನಿನ್ನ ಪ್ರತಿಯೊಂದು ಕೆಲಸದಲ್ಲಿ ಸಹಾಯಕ್ಕೆ ನಾನು ಇರ್ತೀನಿ, ಆದ್ರೆ ನಿನ್ನ ಪ್ರಯತ್ನ ಅತಿ ಮುಖ್ಯ ಅಂತ. ಅಂದ್ರೆ ನೀನು ಫಸ್ಟ್ ಟ್ರೈ ಮಾಡಿ, ನೀನು ಒಂದ್ ಹೆಜ್ಜೆ ಇಟ್ರೆ ನಿನಗೆ ಸಪೋರ್ಟ್ ಮಾಡಕ್ ನಾನು ಇರ್ತೀನಿ ಅಂತ. ನೋಡಿ, ಎಷ್ಟೋ ಎಲ್ಲ ಹೈಯರ್ ಫೋರ್ಸಸ್ ಎಲ್ಲ ನಮಗೆ ಸಹಾಯ ಮಾಡಕ್ ರೆಡಿ ಇದ್ದಾರೆ, ಆದ್ರೆ ನಾವು ಆ ಸಹಾಯವನ್ನ ತಗೊಂತಾ ಇಲ್ಲ. ಯಾಕೆ ಅಂದ್ರೆ ನಾವು ಪ್ರಯತ್ನನೇ ಮಾಡ್ತಾ ಇಲ್ಲ. ಓಕೆ, ನನ್ನ ಲೈಫ್ ಈ ತರ ಇರ್ಬೇಕಪ್ಪ, ನನ್ನ ಲೈಫ್ ಹಿಂಗ್ ಇರ್ಬೇಕು, ಬಟ್ ಏನ್ ಮಾಡ್ಬೇಕು ಆ ತರ ಇರ್ಬೇಕು ಅಂದ್ರೆ, ಓಕೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಚೆನ್ನಾಗಿರ್ಬೇಕು ಅಂತೀರಾ, ನಾವು ಚೆನ್ನಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು ಅಂತ. ಆದ್ರೆ ನೀವ್ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡೋಕೆ? ನಾರ್ಮಲಿ ಏನ್ ಮಾಡ್ತೀವಿ, ಅವರ ಡ್ರಾಬ್ಯಾಕ್ಸ್ ಅನ್ನೇ ನಮಗೆ ಎದ್ದು ಕಾಣ್ತಾ ಇರುತ್ತೆ, ಅದನ್ನೇ ಎತ್ತಿ ಬೈತಾ ಇರ್ತೀವಿ, ಸಿಡುಕ್ತಾ ಇರ್ತೀವಿ. ಬಟ್ ಇನ್ನೊಂದ್ ಕಡೆ ಏನಂತ ಹೇಳ್ತೀವಿ, ನಾವು ಪ್ರೀತಿಯಿಂದ ಇರ್ಬೇಕು ಅಂತ. ದಟ್ ಈಸ್ ಆಪೋಸಿಟ್ ಆಕ್ಚುಲಿ. ಅದು ಯಾವಾಗ್ಲೂ ಮ್ಯಾನಿಫೆಸ್ಟ್ ಆಗಲ್ಲ. ಸೊ ನೀವು ಅವ್ರ ಜೊತೆ ಪ್ರೀತಿಯಿಂದ ಇರ್ಬೇಕು ಅಂದ್ರೆ ಅದೇ ರೀತಿಯಿಂದ ನೀವೊಂದು ಹೆಜ್ಜೆ ಇಡ್ಬೇಕು. ಸೊ ಇದೇ ನಮಗೆ ತಿಳಿಸ್ಕೊಡುತ್ತೆ ಸೆಲ್ಫ್ ಲವ್. ಒಂದು ನೀವು ಸ್ಟಾರ್ಟ್ ಮಾಡಿದ್ರೆ, ನಿಮ್ಮ ಪ್ರಯತ್ನ ಮಾಡಿದ್ರೆ, ನೀವು ಏನೇ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬಹುದು. ಸೊ ನಿಮ್ಮ ಮೈಂಡ್ ಅನ್ನ ಆ ತರ ಟ್ರೈನ್ ಮಾಡ್ಬೇಕು ನೀವು. ನಮ್ಮ ಮೈಂಡ್ ಹೆಂಗ್ ನಾವು ಟ್ರೈನ್ ಮಾಡಿದೀವಿ ಹೇಳಿ, ಕುತ್ಕೊಂಡ ತಕ್ಷಣ, ಕಣ್ ಮುಚ್ಕೊಂಡ ತಕ್ಷಣ ಫಸ್ಟ್ ಏನ್ ಬರುತ್ತೆ, ಯಾವಾಗ್ಲೂ 10 ವರ್ಷ ಯಾರೋ ಏನೋ ಅಂದಿರ್ತಾರೆ, ಅದು ನೆನ್ಪಿಗೆ ಬರುತ್ತೆ. ಎಸ್ ಆರ್ ನೋ? ನೀವು ಕಣ್ ಮುಚ್ಕೊಂಡ ತಕ್ಷಣ ನಿಮ್ಗೆ ಏನ್ ನೆನ್ಪು ಬರುತ್ತೆ? ಖಾಲಿ ಕುತ್ಕೊಂಡಿದ್ದೀರಪ್ಪ, ಕೆಲ್ಸ ಎಲ್ಲ ಮುಗೀತು, ಮಾಡಕ್ ಏನೋ ಟಿವಿ ನೋಡಕ್ಕೂ ಬೇಜಾರು. ಕೆಲವೊಂದ್ಸರಿ ಟಿವಿ ನೋಡ್ತಾ ಇದ್ರು ಹಿಂದೆ ಆಲೋಚನೆ ಬರ್ತಾ ಇರುತ್ತೆ. ಸೊ ಏನ್ ಆಲೋಚನೆ ಬರುತ್ತೆ, ಅವ್ರು ಹಿಂಗ್ ಮಾಡಿದ್ರು, ಹಸ್ಬೆಂಡ್ ಆತರ ಅಂದ್ಬಿಟ್ರು. ಎಸ್ ಆರ್ ನೋ? ಹಾನೆಸ್ಟ್ ಆಗಿ ಸೆಲ್ಫ್ ಅನಾಲಿಸಿಸ್, ನಮ್ಮನ್ನ ನಾವು ಚೆಕ್ ಮಾಡ್ಕೊಳೋದಷ್ಟೇ. ಇಲ್ಲಿ ಯಾರು ಹೋಗಿ ನಿಮ್ ಹೆಸರು ನೋಡಿ ಇವ್ರು ಈ ತರ ಕಮೆಂಟ್ ಮಾಡಿದಾರೆ ಅಂತ ಯಾರು ಜಡ್ಜ್ ಮಾಡಲ್ಲ, ಅವ್ರಿಗೆ ಟೈಮು ಇರಲ್ಲ ಅಲ್ವಾ? ಅಂದ್ರೆ ವಿ ಆರ್ ಟ್ರೈನಿಂಗ್ ಅವರ್ ಮೈಂಡ್ ಇನ್ ಅ ರಾಂಗ್ ವೇ. ನಮ್ಮ ಮೈಂಡ್ ಅನ್ನ ರಾಂಗ್ ವೇ ಅಲ್ಲಿ ಟ್ರೈನ್ ಮಾಡ್ತಾ ಇದೀವಿ. ಕಣ್ಮುಚ್ಕೊಂಡ ತಕ್ಷಣ ಏನಿರ್ಬೇಕು, ಬ್ಲಿಸ್ ಆಗಿರ್ಬೇಕು, ಒಳ್ಳೆ ಒಳ್ಳೆ ವಿಚಾರಗಳು ಬರ್ಬೇಕು. ಆತರ ಬರ್ಬೇಕು ಅಂದ್ರೆ ನಮ್ಮ ಮೇಲೆ ನಾವು ವರ್ಕ್ ಮಾಡ್ಬೇಕು, ಏನ್ ಬೇಕು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಸೊ ನಾನು ಹೇಳಿದ್ವಲ್ವಾ, ಈ ಕಣ್ ಮುಚ್ಕೊಂಡ್ ಕುಂತಾಗ ಇವೆಲ್ಲ ನೆನಪು ಯಾಕಾಗತ್ತೆ ಅಂದ್ರೆ, ನಾವು ಪದೇ ಪದೇ ಅದನ್ನ ಥಿಂಕ್ ಮಾಡಿ ನಮ್ಮ ಕಾನ್ಶಿಯಸ್ ಮೈಂಡ್ಗೆ ಕಳ್ಸಿದೀವಿ, ಓ ಇದು ಇಂಪಾರ್ಟೆಂಟ್, ನಾನು ಖಾಲಿ ಕುಂತಾಗ ಇದ್ರ ಬಗ್ಗೆನೇ ನಾನು ಥಿಂಕ್ ಮಾಡ್ಬೇಕು ಅಂತ. ಸೊ ಕಾನ್ಶಿಯಸ್ಲಿ ನಿಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡ್ತಾ ಹೋಗ್ಬೇಕು. ಕ್ರಿಟಿಸೈಸ್ ಮಾಡಬಾರ್ದು ನಿಮಗ್ ನೀವು. ಅಯ್ಯೋ ನಾನು ಯಾಕೆ ಹಿಂಗಿದೀನಿ, ನಾನು ಚೆನ್ನಾಗಿಲ್ಲ, ನೋ, ಇದರಿಂದ ಏನು ಮ್ಯಾನಿಫೆಸ್ಟ್ ಆಗಲ್ಲ. ಸೊ ಪಾಸಿಟಿವ್, ಹೇಗೆ ಬೇರೆಯವರಲ್ಲಿ ಒಳ್ಳೆ ಗುಣಗಳು ನಿಮ್ಗೆ ಎದ್ದು ಕಾಣ್ತಾವಲ್ವಾ, ಅದೇ ರೀತಿಯಾಗಿ ನಿಮ್ಮ ಲೈಫಲ್ಲೂ ಕೂಡ ನಿಮ್ಮನ್ನು ಕೂಡ ಆ ಒಳ್ಳೆ ಒಳ್ಳೆ ಕ್ವಾಲಿಟೀಸ್ ನೀವು ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು. ಓಕೆ, ವೆರಿ ಗುಡ್. ಮುಂಚೆ ಬರ್ತಾ ಇತ್ತು, ಇವಾಗಿಲ್ಲ, ವೆರಿ ನೈಸ್. ಬಟ್ ಈ ತರ ನೆಗೆಟಿವ್ ಥಿಂಕಿಂಗ್ ಎಲ್ಲ ನೀವು ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಒಂದು ಮೆಡಿಟೇಷನ್ ಮಾಡಬೇಕು ಅಂಡ್ ಗ್ರಾಟಿಟ್ಯೂಡ್ ಜರ್ನಲ್ ಅನ್ನ ನೀವು ಮೇಂಟೈನ್ ಮಾಡ್ಬೇಕು. ಅಂದ್ರೆ ವೆರಿ ಈಸಿ. ಡೈಲಿ ಮಲಗ್ಬೇಕಾದ್ರೆ ಒಂದು ಬುಕ್ ಅಲ್ಲಿ ನಿಮ್ಮ ಲೈಫಲ್ಲಿ ಆ ದಿನ ಏನೇನ್ ಚೆನ್ನಾಗಾಗಿದೆ ಅಲ್ವಾ,
ಅದೆಲ್ಲ ಐಡೆಂಟಿಫೈ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತಾ ಬರಿತಾ ಹೋಗ್ಬೇಕು. ಎಷ್ಟು ಪಾಯಿಂಟ್ಸ್ ಆದ್ರೂ ನೀವು ಬರಿಬೋದು. ಸೊ ಯಾವಾಗ ಈ ಗ್ರಾಟಿಟ್ಯೂಡ್ ಅನ್ನ ಪ್ರಾಕ್ಟೀಸ್ ಮಾಡಿದಾಗ ಈ ನೆಗೆಟಿವ್ ಥಿಂಕಿಂಗ್ ಅನ್ನ ಏನ್ ಬೇಡ ಅಂತೀವಲ್ವಾ ಅದು ಕಮ್ಮಿ ಆಗ್ತಾ ಬರುತ್ತೆ. ಲೂಯಿಸೆ ಅದೇ ಹೇಳ್ತಾರೆ, ನಿನಗೆ ಯಾಕೆ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ಅಂದ್ರೆ ನಿನ್ನ ಲೈಫಲ್ಲಿ ನಿನಗೆ ಕೃತಜ್ಞತೆ ಇಲ್ಲ, ಅದೇ ಮೇನ್ ರೀಸನ್. ಇವಾಗ ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತ್ ಅಪ್ಸೆಟ್ ಆದಾಗ ಅಲ್ವಾ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಅಯ್ಯೋ ಅವಾಗ ಬೈಕೊಂತೀವಿ ಮತ್ತೆ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ದೆ, ಥೂ ಏನ್ ರೋಗ ಬಂತಪ್ಪ ಅಂತ. ಅದು ಬಿಟ್ಟು ಡೈಲಿ ಐಡೆಂಟಿಫೈ ಮಾಡಿ, ಅರೆ ಎಷ್ಟು ನನ್ನ ಆರೋಗ್ಯ ಎಷ್ಟು ಚೆನ್ನಾಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಕೀಪಿಂಗ್ ಮೀ ಹೆಲ್ತಿ ಅಂತ ಅಂದಾಗ ಅದಕ್ಕೆ ನಾವು ಎನರ್ಜಿ ಕೊಟ್ಟು ಅದೇ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಲೈಫನ್ನ ನಮ್ಮನ್ನ ನಾವು ಒಪ್ಕೊಂತಾ ಹೋಗ್ಬೇಕು. ಫಸ್ಟ್ ಏನ್ ಮಾಡ್ತೀವಿ, ಇವಾಗ ನಮ್ಮೆಲ್ಲರ ಲೈಫ್, ನಮ್ಮ ಸ್ಟ್ರಗಲ್ ಯಾವ ತರ ಇರುತ್ತೆ ಗೊತ್ತಾ? ಒಂದು ದೊಡ್ಡ ನದಿ ಇರುತ್ತೆ, ಈ ಕಡೆಯಿಂದ ವೇವ್ಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ, ಲೆಫ್ಟ್ ಸೈಡ್ ಇಂದ ಎಲ್ಲ ಆ ಕರೆಂಟ್ ಈ ಕಡೆ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಹಾರಿ ಅದ್ರ ಆಪೋಸಿಟ್ ಡೈರೆಕ್ಷನ್ ಆಗಿ ಈಜಾಕ್ ಹೋಗ್ತೀವಿ. ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈಜಾಕ್ ಹೋದ್ರೆ ಸ್ವಿಮ್ ಮಾಡ್ತಾ ಮಾಡ್ತಾ ನಾವೆಲ್ಲ ದಡ ಸೇರ್ತೀವ? ವಾಸ್ ಇಟ್ ಈಸಿ? ನಮಗೆ ಈಸಿ ಆಗುತ್ತಾ ಅದು? ಎಸ್ ಆರ್ ನೋ? ಸೊ ಅಲೆಗಳ ನೀರಿನ ಫೋರ್ಸ್ ಎಲ್ಲ ಈ ಕಡೆ ಇರುತ್ತೆ, ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸ್ವಿಮ್ ಮಾಡಕ್ ಹೋಗ್ತೀವಿ. ಏನಾಗುತ್ತೆ, ನಾವು ದಡ ಸೇರ್ತೀವ? ಇಲ್ಲ ಅಲ್ವಾ? ಯಾಕೆ ದಡ ಸೇರಕ್ಕಾಗಲ್ಲ? ಅಥವಾ ಈಸಿ ಇರುತ್ತಾ ಅಲ್ಲಿ ಸ್ವಿಮ್ ಮಾಡೋದು? ರೈಟ್. ಬಟ್ ನಮ್ಮ ಲೈಫಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನೀರಿನ ರಭಸ ಎಲ್ಲಿದೆನೋ ಅದಕ್ಕೆ ಆಪೋಸಿಟ್ ಆಗಿ ಫೋರ್ಸ್ ಆಗಿ ಹೋಗ್ತಾ ಇದೀವಲ್ವಾ? ಒಂದು ಸ್ಟ್ರಗಲ್ ಬರ್ತಾ ಇದೆ, ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಅದಕ್ಕೆ ಆಕ್ಸೆಪ್ಟ್ ಮಾಡದೆ ಅದ್ರ ಆಪೋಸಿಟ್ ನಾವು ಈಜ್ತಾ ಇದೀವಿ. ಯಾವ ತರ ಈಸಿ ಮಾಡ್ಕೋಬಹುದು ಹೇಳಿ? ಆ ನೀರು ಎಕಡೆ ಕರೆಂಟ್ ಇದೆನೋ, ಫೋರ್ಸ್ ಇದೆನೋ, ಅದೇ ಡೈರೆಕ್ಷನ್ ಆಗಿ ನಾವು ಸ್ವಿಮ್ ಮಾಡ್ತಾ ಇದ್ರೆ ಏನಾಗುತ್ತೆ? ಜಾಸ್ತಿ ಶ್ರಮ ಬೇಕಾಗುತ್ತಾ? ಜಾಸ್ತಿ ಶ್ರಮ ಬೇಕಾಗುತ್ತಾ? ನೀರಿನ ಫೋರ್ಸ್ ಎಲ್ಲಿರುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ನಾವು ಸ್ವಿಮ್ ಮಾಡ್ತಾ ಇದ್ರೆ ಎನರ್ಜಿ ವೇಸ್ಟ್ ಆಗುತ್ತಾ? ಇಲ್ಲ ಅಲ್ವಾ? ಈಸಿಯಾಗಿ ದಡ ಸೇರ್ಕೊಂತೀವಿ. ಸೊ ನಮ್ಮ ಲೈಫಲ್ಲೂ ಅಷ್ಟೇ, ಒಂದು ಚಾಲೆಂಜ್ ಬಂದಿದೆ, ಅದನ್ನ ನಾವು ಒಪ್ಕೊಳ್ಳೋದೇ ಇಲ್ಲ, ಅದರ ಅಪೋಸಿಟ್ ನಾವು ಫೈಟ್ ಮಾಡ್ತೀವಿ, ಸುಸ್ತಾಗ್ತದೆ, ಅಳ್ತೀವಿ, ದೋಷಿಸ್ಕೊಂತೀವಿ, ಅಯ್ಯೋ ನನಗೆ ಲೈಫ್ ಬೇಡ. ಎಲ್ಲಿವರೆಗೂ ಹೋಗ್ತಾರೆ ಅಂದ್ರೆ ಸೂಸೈಡ್ ಮಾಡ್ಕೊಳೋರ್ಗೂ ಹೋಗ್ತಾರೆ ತುಂಬಾ ಜನ. ಸೊ ನಮ್ಮ ಲೈಫಲ್ಲಿ ನಾವು ಇನ್ನೂ ಬದುಕಿದೀವಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತಲ್ವಾ? ಒಂದು ರೀಸನ್ ಇರುತ್ತೆ. ಈ ಸೂಸೈಡ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಆ ಆ ಅರ್ಥನೇ ನಾವು ಒಂದು ರಾಂಗ್ ಮೀನಿಂಗ್ ಕೊಡಬಾರ್ದಲ್ವಾ? ವೆರಿ ಈಸಿ ಟು ಗಿವ್ ಅಪ್, ಯಾರು ಬೇಕಾದ್ರೂ ಬಿಟ್ಟು ಹೋಗ್ಬೋದು ಈಸಿಯಾಗಿ. ಆದ್ರೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವರೇ ನಿಂತ್ಕೊಂಡು ಹೋರಾಡಕ್ ಸಾಧ್ಯ. ಫಸ್ಟ್ ನಮ್ಮ ಲೈಫನ್ನ ನಮ್ಮನ್ನ ನಾವು ಅಪ್ರೂವ್ ಮಾಡ್ಕೋಬೇಕು, ಒಪ್ಕೋಬೇಕು. ಸೊ ಇದು ಕೂಡ ಏನ್ ಮಾಡ್ಬೋದು, ನೀವು ನಿಮ್ಮ ಲೈಫಲ್ಲಿ ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಇನ್ಸಿಡೆಂಟ್ಸ್ ನ ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಅದನ್ನೇ ಅಫರ್ಮ್ ಮಾಡ್ತಾ ಹೋಗ್ಬೇಕು. ಐ ಅಪ್ರೂವ್ ಮೈ ಸೆಲ್ಫ್, ಪದೇ ಪದೇ ಹೇಳ್ತಾ ಇರ್ಬೇಕು, ನಾನು ನನ್ನನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನನ್ನ ಲೈಫನ್ನ ಅಪ್ರೂವ್ ಮಾಡ್ತಾ ಇದ್ದೀನಿ, ನನ್ನ ಈ ಲೈಫ್ ಏನಿದೆಲ್ಲ ಬ್ಯೂಟಿಫುಲ್ ಲೈಫ್ ಇದೆ, ನಾನು ಇದನ್ನ ಒಪ್ಪಿಕೊಳ್ತಾ ಇದ್ದೀನಿ, ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಐ ಅಪ್ರೂವ್ ಮೈ ಸೆಲ್ಫ್, ಐ ಅಪ್ರೂವ್ ಮೈ ಸೆಲ್ಫ್. ಕಣ್ಮುಚ್ಕೊಂಡು ಹೇಳಿ, ಒಂದ್ 5 times ಹೇಳಿ, ಎಷ್ಟು ರಿಲೀಫ್ ಅನ್ಸುತ್ತೆ, ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಸೊ ಇದನ್ನೇ ನಾವು ಡೈಲಿ 100 times 200 times ಪದೇ ಪದೇ ಹೇಳ್ತಾ ಇರ್ಬೇಕು. ಇವಾಗ ನಾವು ದೇವ್ರ ಜಪ ಮಾಡ್ತೀವಲ್ವಾ, ದೇವ್ರ ಹೆಸರು ತಗೊಂಡು, ಇದು ಹಂಗೆ ಅನ್ಕೊಳಿ, ನನ್ನ ಲೈಫ್ ಅನ್ನ ಚೇಂಜ್ ಮಾಡೋ ಮಂತ್ರ ಅನ್ಕೊಳ್ಳಿ. ಸೊ ಕಣ್ಮುಚ್ಕೊಂಡು ಒಂದ್ 5 ಸಲ ಹೇಳಿ, ಐ ಅಪ್ರೂವ್ ಮೈ ಸೆಲ್ಫ್. ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಸೇ, ನನ್ನ ಲೈಫ್ ಅನ್ನ ನಾನು ಅಂಗೀಕರಿಸ್ತಾ ಇದ್ದೀನಿ. ನೀವು ಫಸ್ಟ್ ಅನ್ಸ್ಬೋದು ಏನಿದು ವಿಚಿತ್ರವಾಗಿದೆ ಅಂತ, ಬಟ್ ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ಆಕ್ಚುಲಿ. ಪುಟ್ ಯುವರ್ ಅವೇರ್ನೆಸ್ ಇನ್ ಟು ಪ್ರಾಕ್ಟಿಸ್. ಸೊ ಹೇಳಿ, ಐ ಅಪ್ರೂವ್ ಮೈ ಸೆಲ್ಫ್, ಐ ಆಕ್ಸೆಪ್ಟ್ ಮೈ ಲೈಫ್, ನನ್ನ ಈ ಜೀವನವನ್ನ ಅಂಗೀಕರಿಸ್ತಾ ಇದ್ದೀನಿ, ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನನ್ನನ್ನ ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಪದೇ ಪದೇ ನೀವು ಹೇಳ್ತಾ ಹೋಗ್ಬೇಕು.
ಇವತ್ತೊಂದ್ ದಿವಸ ಟ್ರೈ ಮಾಡಿ ಇದನ್ನ. ನಿಮಗೆ ನಾಳೆ ನಿಮಗೆ ಅನ್ಸುತ್ತೆ. ನೀವು ಮರಿತೀರಾ ಅಂದ್ರೆ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಇವಾಗ್ಲೇ. ಐ ಅಪ್ರೂವ್ ಮೈ ಸೆಲ್ಫ್. ನನ್ನ ಲೈಫನ್ನ ನಾನು ಅಂಗೀಕರಿಸ್ತಾ ಇದ್ದೀನಿ. ನನ್ನ ಲೈಫನ್ನ ನಾನು ಒಪ್ಪಿಕೊಳ್ತಾ ಇದ್ದೀನಿ. ಸೊ ನಿಮಗೆ ಏನ್ ಹ್ಯಾಪಿ ಅನ್ಸುತ್ತಲ್ವಾ, ಆ ಥಾಟ್ಸ್ ಅನ್ನ ನೀವು ಯೋಚನೆ ಮಾಡಿ. ಬಟ್ ಫಸ್ಟ್ ಸ್ಟೆಪ್ ಯಾವುದೇ ಆಗ್ಲಿ, ನೀವು ಯಾವುದೇ ತಗೊಳ್ಳಿ, ನೀವು ಗ್ರೀಫ್ ಇಂದ ಹೊರಗಡೆ ಬರ್ಬೇಕಾ, ಪೇನ್ ಇಂದ ಹೊರಗಡೆ ಬರ್ಬೇಕಾ, ಯಾವ್ದ್ರಿಂದನೇ ನೀವು ಹೊರಗಡೆ ಬರ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ಪೇ ಆಕ್ಸೆಪ್ಟ್ ಮಾಡೋದು. ಓಕೆ, ನಿಮಗೆ ಕಷ್ಟ ಆಗ್ತಾ ಇದೆನಾ, ನೀವು ಪದೇ ಪದೇ ಅನ್ಕೊಳ್ಳಿ, ಪದೇ ಪದೇ ಬರೀರಿ, ಐ ಆಕ್ಸೆಪ್ಟ್ ಮೈ ಸೆಲ್ಫ್, ಐ ಆಕ್ಸೆಪ್ಟ್ ಮೈ ಲೈಫ್, ಐ ಆಕ್ಸೆಪ್ಟ್ ದಿಸ್ ಪೀಪಲ್. ಈ ವ್ಯಕ್ತಿಯನ್ನ ನಾನು ಒಪ್ಕೊಳ್ತಾ ಇದ್ದೀನಿ, ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಆಕ್ಸೆಪ್ಟ್ ಮಾಡಿದಾಗ ಆ ಫ್ಲೋ ಆಟೋಮೆಟಿಕಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಿಮಗೆ ಏನ್ ಇಷ್ಟ ಬರುತ್ತೋ, ಏನ್ ಖುಷಿ ತರುತ್ತೋ ಆ ಕೆಲಸವನ್ನ ಮಾಡಿ. ನಿಮ್ಮ ಅವೇರ್ನೆಸ್ ಅನ್ನ ಅಲ್ಲಿ ನೀವು ಫೋಕಸ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ಟೊಮೆಟೊ ನೀವು ಬೆಳೆಸ್ಬೇಕು ಅಂದ್ರೆ ಏನ್ ಮಾಡ್ತೀರಿ ಹೇಳಿ? ಫಸ್ಟ್ ಆ ಟೊಮೆಟೊ ಬೀಜ, ಒಣಗಿದ ಬೀಜ ಇರುತ್ತಲ್ವಾ, ಅದ್ರಿಂದ ನಿಮ್ಗೆ ಏನಾದ್ರು ಗೊತ್ತಾಗತ್ತಾ ಆ ಬೀಜದಿಂದ ಇದಿಷ್ಟುಕೊಂಡು ಟೊಮೆಟೊಸ್ ಎಲ್ಲ ಕೊಡ್ಬೋದು ಅಂತ? ಇಲ್ಲ ಅಲ್ವಾ? ಆದ್ರೂ ಟ್ರಸ್ಟ್ ಇಂದ ಏನ್ ಮಾಡ್ತೀರಿ, ಆ ಬೀಜ ನೆಡ್ತೀರಿ, ಅದಕ್ಕೆಲ್ಲ ನೀರು ಏನ್ ಬೇಕು ಅದನ್ನ ಕಂಟಿನ್ಯೂಸ್ ಆಗಿ ಕೊಟ್ಟು ಒಂದು ಬೀಜಕ್ಕೆ ಎಷ್ಟಕ್ಕೊಂದು ಟೊಮೆಟೊ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಬರೀ ಇದು ಟೊಮೆಟೊ ಗಿಡ ಅಷ್ಟೇ ಅಲ್ಲ, ಈಗ ಮಾವಿನ ಗಿಡನೇ ತಗೊಳ್ಳಿ. ಸ್ಟಾರ್ಟಿಂಗ್ ಏನ್ ಮಾಡ್ತೀರಿ, ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಅವ್ವ ಗೊಟ್ಟ ಇರುತ್ತಲ್ವಾ ಒಳಗಡೆ ಬೀಜ ಮಾವಿನ ಹಣ್ಣಿಂದು, ಅದು ಒಣಗಿಸಿ ನೀರಾಗ ಹಾಕಿಡೋರು, ಅದು ಸಸಿ ಬರುತ್ತೆ ಅಂತ. ಆ ಒಂದು ಡ್ರೈ ಆಗಿರೋ ಆ ಬೀಜ ಸೀಡ್ ಅಷ್ಟು ಸಸಿ ಬಂದು ಅದನ್ನ ನೆಟ್ಟು ಎಷ್ಟು ಮಾವಿನ ಹಣ್ಣು ಬರುತ್ತೆ ಒಂದು ಗಿಡಕ್ಕೆ ಪ್ರತಿ ವರ್ಷ? ಎಷ್ಟು ಮಾವಿನ ಹಣ್ಣು ಬರುತ್ತೆ ಒಂದು ಗಿಡಕ್ಕೆ ಪ್ರತಿ ವರ್ಷ ಅಲ್ವಾ? ಕೌಂಟ್ಲೆಸ್. ನಿಮಗೆ ಯಾವಾಗ ಗೆಸ್ ಮಾಡಕ್ ಆಗುತ್ತಾ? ಬರೇ ನಾವು ಹಣ್ಣು ತಿಂತಾ ಇರ್ತೀವಿ, ಒಂದು ಡ್ರೈ ಆಗಿರೋ ಈ ಬೀಜದಿಂದ ಇಷ್ಟೆಲ್ಲಾ ಹಣ್ಣು ಬರಕ್ ಸಾಧ್ಯ ಅಂತ ಗೆಸ್ ಮಾಡೋದು ಕಷ್ಟ ಅಲ್ವಾ? ಅದೇ ರೀತಿಯಾಗಿ ನಿಮ್ಮ ಒಂದ್ ಥಾಟ್ ಇದೆ ಅಲ್ವಾ, ನನ್ನನ್ನ ಆಕ್ಸೆಪ್ಟ್ ಮಾಡ್ತೀನಿ ಅಂತ, ಅದು ನಿಮ್ಗೆ ಎಷ್ಟು ತಂದ್ಕೊಡುತ್ತೆ ನೀವು ನೋಡ್ತಾ ಹೋಗಿ. ಬಟ್ ನೀವು ಪ್ರತಿದಿನ ಅದಕ್ಕೆ ನೀರ್ ಹಾಕ್ತಾ ಯಾವ ತರ ಗಿಡನ ಬೆಳೆಸ್ತಿರಲ್ವಾ, ಅದೇ ರೀತಿಯಾಗಿ ನಿಮ್ಮ ಪಾಸಿಟಿವ್ ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ಥಾಟ್ಸ್ ಅನ್ನ, ನ್ಯೂ ಅಫರ್ಮೇಶನ್ಸ್ ಅನ್ನ ಬೆಳೆಸ್ತಾ ಹೋಗ್ಬೇಕು. ಓಕೆ, ಸೊ ಈಗ ಒಂದು ಎಕ್ಸರ್ಸೈಸ್ ಮಾಡೋಣ. ನೀವು ಪೇಪರ್ ಪೆನ್ ತಗೊಳ್ಳಿ. ಸೊ ನಿಮ್ಮ ಥಾಟ್ಸ್ ಅನ್ನು ನೀವು ಅಬ್ಸರ್ವ್ ಮಾಡಿ. ಓಕೆ, ಯಾವುದು ನಿಮಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ, ಚೇಂಜ್ ಮಾಡ್ಕೋಬೇಕು ಅಂತ ಇರ್ತೀರಲ್ವಾ? ಅಯ್ಯೋ ನಾನು ವೇಟ್ ಕಮ್ಮಿ ಮಾಡ್ಕೋಬೇಕಪ್ಪ, ಏನು ಇಷ್ಟು ಫ್ಯಾಟ್ ಆಗಿದ್ದೀನಿ, ಅಯ್ಯೋ ನನ್ನ ಲೈಫೇ ಮೆಸ್ ಇದೆ. ಫಸ್ಟ್ ಈ ಥಾಟ್ಸ್ ಅನ್ನ ಬರೀರಿ. ಯಾವುದು ನಿಮ್ಗೆ ಪದೇ ಪದೇ ಬರ್ತಾ ಇದೆ ನಿಮ್ಮ ಲೈಫಲ್ಲಿ? ಅಯ್ಯೋ ನಾನು ಇಲ್ಲಿಂದ ಹೋಗ್ಬಿಡ್ಬೇಕಪ್ಪ, ಎಲ್ಲವನ್ನ ನಾನು ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು, ಇದೆಲ್ಲ ಮೆಸ್ ತರ ಇದೆ. ಈ ತರ ನಿಮ್ಗೆ ಯಾವ್ಯಾವ ಆಲೋಚನೆಗಳು ಪದೇ ಪದೇ ಬರುತ್ತೆ ಡೈಲಿ? ಎಲ್ಲರೂ ನನ್ಗೆ ಮೋಸ ಮಾಡ್ಬಿಟ್ರಪ್ಪ. ಅನಲೈಸ್ ಮಾಡಿ, ಟೇಕ್ ಯುವರ್ ಟೈಮ್. ಯಾವ ಥಾಟ್ಸ್ ನಿಮಗೆ ಪದೇ ಪದೇ ಬರ್ತಾ ಇದೆ? ನೆಗೆಟಿವ್ ಥಾಟ್ಸ್. ಅರೆ ಇವ್ರು ಸರಿ ಇಲ್ಲ, ನನ್ನ ಆಫೀಸಲ್ಲಿ ನನಗೆ ಸಪೋರ್ಟೇ ಮಾಡಲ್ಲ, ಏನೇ ಆಗಿರ್ಬೋದು. ನಾನು ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತಾ ಇರೋದಷ್ಟೇ, ಕಾಮನ್ ಆಗಿ ಯಾವ ತರ ಬರ್ಬೋದು ಅಂತ. ನಾನು ಸರಿಯಾಗೇ ಇಲ್ಲ, ನಾನೆಲ್ಲ ಬೇಕಾಗಿದ್ದು ಏನು ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಗುಡ್ ಎನಫ್. ಆಮೇಲೆ ನನ್ನ ಹತ್ರ ನನಗೇನ್ ಬೇಕು ಅದೇ ಇಲ್ಲ. ಅಂಡ್ ಇನ್ನೊಂದು ಥಾಟ್ ಇರುತ್ತೆ, ನನಗೇನ್ ಬೇಕೋ ಅದು ನನಗೆ ಸಿಗಲ್ಲ. ಯಾರ್ಯಾರಿಗೆ ಈ ಥಾಟ್ ಪದೇ ಪದೇ ಬರುತ್ತೆ? ಎಸ್ ಆರ್ ನೋ? ಐ ಅಂತ ಟೈಪ್ ಮಾಡಿ. ನಾನು ಬರೇ ಇದೆ ಅನ್ಕೊಂತಾ ಇದ್ದೆ ನಾನು ಮುಂಚೆ. ನಾನು ಏನ್ ಅನ್ಕೊಂತೀನೋ ಅದು ನನ್ನ ಲೈಫಲ್ಲಿ ಸಿಗಲ್ಲಪ್ಪ ಅಲ್ಲ. ಬಟ್ ಏನ್ ಮಾಡ್ತಾ ಇದೀವಿ ನಾವು? ಯಾವ ಯೂನಿವರ್ಸ್ ಅಲ್ಲೂ ಯಾವ ರೂಲು ಇಲ್ಲ ನಿಮಗೆ ಏನ್ ಬೇಕೋ ಅದು ನಿನಗೆ ಕೊಡಬಾರ್ದು ಅಂತ. ನಮ್ಮ ಫೋಕಸ್ ಎಲ್ಲ ಎಲ್ಲಿ ಇಡ್ತಾ ಇದೀವಿ? ನಮ್ಮ ಎನರ್ಜಿ ಧ್ಯಾನ ಮಾಡ್ತಾ ಇದೀವಿ, ಎನರ್ಜಿ ಫುಲ್ ಬರ್ತಾ ಇದೆ, ಈ ತರ ಥಾಟ್ಸ್ ಮಾಡಿದ್ರೆ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಅಲ್ವಾ? ಈಗ ನಮ್ಮ ಮಕ್ಕಳೇ ಅನ್ಕೊಳ್ಳಿ, ನಮ್ಮ ಮಕ್ಳು ಏನಾದ್ರು ಕೇಳಿದ್ರೆ ನಾವ್ ಇಲ್ಲ ಅಂತ ಹೇಳ್ತೀವ?
ನಿನಗೆ ಏನ್ ಬೇಕು ನಿನಗೆ ಸಿಗಲ್ಲ ಅಂತ ಹೇಳ್ತೀವ? ಇಲ್ಲ ಅಲ್ವಾ? ನಮಗೆ ಆದಷ್ಟು ನಾವು ಕೊಡಕ್ಕೆ ಟ್ರೈ ಮಾಡ್ತೀವಿ. ಅಥವಾ ಏನೋ ಒಂದು ಟಿಫಿನ್ ಕೇಳುತ್ತೆ, ಏನೋ ಒಂದು ಸ್ವೀಟ್ ಕೇಳುತ್ತೆ, ನಾವ್ ಅಂತೀವ ನೀನ್ ಕೇಳಿದ್ ನಿನಗೆ ಸಿಗಲ್ಲ? ಇಲ್ಲ ಅಲ್ವಾ? ಆ ಮಾತು ಬರಲ್ಲ ಪೇರೆಂಟ್ಸ್ ಆಗಿ ನಮ್ಗೆ. ಅದೇ ರೀತಿಯಾಗಿ ಯೂನಿವರ್ಸ್ ಕೂಡ ನಮ್ಮ ಪೇರೆಂಟ್ ತರ. ನೀವೇನು ಬೇಕಂದ್ರೆ ಅದ್ ನಿಮಗೆ ಕೊಡುತ್ತೆ. ನೀವು ಪದೇ ಪದೇ ಆ ತರ ಅನ್ಕೊಂತಾ ಇದ್ರೆ ಯೂನಿವರ್ಸ್ ನಿಮಗೆ ಅದೇ ಕೊಡುತ್ತೆ. ಸೊ ಲಿಸ್ಟ್ ಮಾಡಿ ನಿಮಗೆ ಯಾವ ಆ ತರ ಥಾಟ್ಸ್ ಏನೇನಿದೆ, ಫಸ್ಟ್ ಈ ಥಾಟ್ಸ್ ಅನ್ನ ನೀವು ಶಿಫ್ಟ್ ಮಾಡ್ಕೋಬೇಕು ಅಲ್ವಾ? ಗೊತ್ತಿಲ್ಲಾರ್ದಂಗೆ ಎಷ್ಟೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಲ್ವಾ ನೆಗೆಟಿವ್ ಆಗಿ. ಈಗ ಒಂದೊಂದಾಗೆ ಅನಲೈಸ್ ಮಾಡ್ತಾ ಹೋದ್ರೆ ಬಾ ಕಷ್ಟಪಟ್ಟಾದ್ರೂ ಕೊಡಿಸ್ತೀವಲ್ವಾ? ಯಾಕಂದ್ರೆ ನಮ್ಮ ಮಕ್ಳಿಗೆ ದ ಬೆಸ್ಟ್ ಕೊಡ್ಬೇಕಂತ ಇರುತ್ತೆ ನಮ್ಗೆ. ಯೂನಿವರ್ಸ್ಗೂ ಅದೇ ರೀತಿಯಾಗಿ ನಮಗೆ ದ ಬೆಸ್ಟ್ ಕೊಡ್ಬೇಕಂತಾನೆ ಇರುತ್ತೆ. ಓಕೆ, ಈಗ ಎಲ್ಲ ಬರೆದ್ರಲ್ವಾ ಆಲ್ಮೋಸ್ಟ್ ಜಸ್ಟ್ 1, 5, 6 ನೀವು ಬರ್ದಿದ್ದೀರಾ ಅನ್ಕೊಂತೀನಿ. ಈಗ ಆ ಪ್ರತಿಯೊಂದು ನೀವು ಬರ್ದಿದ್ದೀರಲ್ವಾ, ಅದಕ್ಕೆ ಪಾಸಿಟಿವ್ ಆಗಿ ಆಪೋಸಿಟ್ ಆಗಿ ಪಾಸಿಟಿವ್ ಆಗಿ ಬರೀಬೇಕು. ಇವಾಗ ನನ್ನ ಲೈಫೇ ಮೆಸ್ ಅಪ್ಪ ಅಂತ ಬರ್ದಿರ್ತೀವಿ ಅನ್ಕೊಳ್ಳಿ, ನನ್ನ ಲೈಫ್ ಎಷ್ಟು ಆರ್ಗನೈಸ್ಡ್ ಆಗಿದೆ, ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಬರಿಬೇಕು. ಅಯ್ಯೋ ನನಗೆ ಬೇಕಾದ ದುಡ್ಡೇ ನನ್ನ ಹತ್ರ ಇಲ್ಲ ಅಂತ ಬರ್ದಿರ್ತೀವಿ ಅನ್ಕೊಳ್ಳಿ, ಏನಂತ ಆಪೋಸಿಟ್ ಆಗಿ ಪಾಸಿಟಿವ್ ಆಗಿ ಬರಿಬೇಕು? ಆಲ್ರೆಡಿ ಇದೆ ಅಂತ ಬರಿಬೇಕು. ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಅಬಂಡೆನ್ಸ್, ನನಗೆ ಆ ಸಂಪತ್ತು ಫ್ಲೋ ನನಗೆ ನಿರಂತರವಾಗಿ ಬರ್ತಾ ಇದೆ. ಐ ಆಮ್ ನಾಟ್ ಗುಡ್ ಎನಫ್, ನಾನೇ ಸರಿ ಇಲ್ಲ ಅಂತ ಅನ್ಕೊಂತಾ ಇರ್ತೀವಿ ಅಲ್ವಾ? ಆ ತರ ಥಾಟ್ ಇದ್ರೆ ನಾನ್ ಸೂಪರ್ ಆಗಿದ್ದೀನಿ, ನನಗೆ ಬೇಕಾಗಿದ್ದೆಲ್ಲ ನನ್ನ ಲೈಫಲ್ಲಿ ಇದೆ, ಐ ಆಮ್ ಸೋ ಹ್ಯಾಪಿ. ಅದನ್ನ ಪಾಸಿಟಿವ್ ಆಗಿ ಬರಿಬೇಕು. ಆಪೋಸಿಟ್ ಆಗಿ ಐ ಹೇಟ್ ಮೈ ಜಾಬ್ ಅಂತ ಇರ್ತೀವಿ, ನನಗೆ ಕೆಲಸನೇ ಇಷ್ಟ ಇಲ್ಲಪ್ಪ, ನನಗೆ ಸೂಪರ್ ಆಗಿರೋ ಜಾಬ್ ಸಿಕ್ಕಿದೆ, ಐ ಆಮ್ ಸೋ ಹ್ಯಾಪಿ ವಿತ್ ಮೈ ಜಾಬ್, ನನ್ನ ಟ್ಯಾಲೆಂಟ್ ಎಲ್ಲ ಹೊರಗಡೆ ಬರ್ತಾ ಇದೆ. ಅಥವಾ ಕೆಲವೊಬ್ಬರ ಜೊತೆ ಇರೋದು ಕಷ್ಟ ಆಗ್ತಾ ಇರುತ್ತೆ ಮನೆಯಲ್ಲಿ, ಅಬ್ಬ ನನಗೆ ಇವ್ರಂದ್ರೇನೆ ಇಷ್ಟ ಇಲ್ಲಪ್ಪ, ನನಗೆ ಇವ್ರ ಜೊತೆ ಇರಕ್ಕೆ ಆಗ್ತಾ ಇಲ್ಲ. ಆತರ ಅನ್ಕೊಂತ ಇದ್ರೆ ಏನಂತ ಬರೀಬೋದು? ನಾನು ಎಲ್ಲರೂ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದಪ್ಪ ಇದೀವಿ ವೆಯ್ಟ್ ಅಂತ ಅನ್ಕೊಂತಾ ಇರ್ತಾರೆ ತುಂಬಾ ಜನ, ಹೇಟ್ ಮಾಡ್ತಾ ಇರ್ತಾರೆ ಅವ್ರನ್ನ. ಅವಾಗ ಏನಂತ ಬರೀಬೇಕು? ನಾನು ಪರ್ಫೆಕ್ಟ್ ವೆಯ್ಟ್ ಅಲ್ಲಿ ಇದ್ದೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಮೈ ಬಾಡಿ ಇಸ್ ವೆರಿ ಪರ್ಫೆಕ್ಟ್. ಅಂಡ್ ಹೆಲ್ತ್ ಇಶ್ಯೂ ಇದೆ ಅನ್ಕೊಳ್ಳಿ, ಪರ್ಟಿಕ್ಯುಲರ್ ಆಗಿ ಏನಾದ್ರು ಹೆಲ್ತ್ ಇಶ್ಯೂ ಇದ್ರೆ, ನನಗೆ ಅಯ್ಯೋ ಈ ರೋಗ ಬಂತಪ್ಪ, ಅಯ್ಯೋ ನನ್ನ ಅನಾರೋಗ್ಯ ಅಂತ ಅನ್ಕೊಂತಾ ಇರ್ತೀವಲ್ವಾ, ಏನಂತ ಬರೀಬೇಕು? ನನ್ನ ಹೆಲ್ತ್ ಸೂಪರ್ ಆಗಿದೆ, ನನ್ನ BP ಶುಗರ್ ನಾರ್ಮಲ್ ಆಗಿ ಬಂದ್ಬಿಟ್ಟಿದೆ, ಐ ಆಮ್ ಸೋ ಹ್ಯಾಪಿ. ನೀವು ಅದನ್ನ ನಂಬರ್ ಕೂಡ ಬರಿಬೋದು, ನನ್ನ BP ಇಷ್ಟಿದೆ, ನನ್ನ ಶುಗರ್ ಲೆವೆಲ್ ಇಷ್ಟಕ್ಕೆ ಬಂದಿದೆ, ಐ ಆಮ್ ವೆರಿ ವೆಲ್ ಆರ್ಗನೈಸ್ಡ್, ನಾನು ನನ್ನನ್ನು ಪ್ರೀತಿಸ್ತೀನಿ, ನನ್ನ ಅಪ್ರೂವ್ ಮಾಡ್ತಾ ಇದ್ದೀನಿ, ನನ್ನ ಲೈಫನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಮೇಲ್ ಏನ್ ಬರ್ದಿದೀವಲ್ವಾ ನೆಗೆಟಿವ್ ಥಾಟ್ಸ್, ಇವೇ ನಮ್ಮ ಲೈಫನ್ನ ಆಳ್ತಾ ಇರ್ತವೆ. ಅಂದ್ರೆ ನಮ್ಮ ಲೈಫನ್ನ ರಿಮೋಟ್ ಅವ್ರ ಕೈಲಿ ಕೊಟ್ಬಿಟ್ಟಿರ್ತೀವಿ. ಈ ದಿನ ಏನ್ ಮಾಡಿದ್ವಿ, ಆ ರಿಮೋಟ್ ಅನ್ನ ತಗೊಂಡು ನಮಗೆ ಯಾವ ಚಾನಲ್ ಬೇಕು ಅದಿಟ್ಕೊಂಡಿದ್ದೀವಿ. ಬರೀ ಒಂದ್ಸಲ ಅಲ್ಲ, ಈಗ ಒಂದ್ಸಲ ಅಲ್ಲ, ಪ್ರತಿ ಸಲ ನೀವು ಇದನ್ನ ಮಾಡ್ಬೇಕು. ಏನ್ ಪಾಸಿಟಿವ್ ಅಫರ್ಮೇಶನ್ಸ್ ನಿಮಗೆ ಬಂದಿದೆ ಅಲ್ವಾ, ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ಬೇಕು. ಅಂಡ್ ಕೆಲವೊಂದ್ಸರಿ ನಾವು ಅರ್ಹರಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ತುಂಬಾ. ಅದಕ್ಕೆ ಮೇ ಬಿ ಐ ಡೋಂಟ್ ಡಿಸರ್ವ್ ಅಂತ ಅನ್ಕೊಂಡಿರ್ತೀವಿ. ಯು ಡಿಸರ್ವ್ ಎವ್ರಿಥಿಂಗ್, ಯು ಡಿಸರ್ವ್ ದ ಬೆಸ್ಟ್. ನಾನು ಇದನ್ನ ಡಿಸರ್ವ್ ಮಾಡ್ತೀನಿ, ನನಗಿದು ಬೇಕು, ನನಗಿದು ಸಿಕ್ಕಿದೆ. ಈ ತರ ನಮ್ಮ ಅಪ್ರೋಚ್ ಇರಬೇಕು, ಹೋಲಿಸ್ಟಿಕ್ ಅಪ್ರೋಚ್, ಪಾಸಿಟಿವ್ ಅಪ್ರೋಚ್. ಹೊಸ ಜೀವನವನ್ನ ಬಿಲ್ಡ್ ಮಾಡ್ಕೋಬೇಕು, ನನ್ನ ಜೀವನವನ್ನ ಬದಲಾಯಿಸ್ಬೇಕು ಅಂದ್ರೆ ನಮ್ಮ ಆಲೋಚನೆ ವಿಧಾನಗಳನ್ನ ಕೂಡ ನಾವು ಬದಲಾಯಿಸ್ತಾ ಹೋಗ್ಬೇಕು. ಇದು ಒಂದ್ ಸ್ವಲ್ಪ ದಿನ ಅಷ್ಟೇ. ನೀವು ನಿರಂತರವಾಗಿ 11 days 16 days ನೀವು ಪದೇ ಪದೇ ಈ ತರ ಥಾಟ್ಸ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಆಟೋಮೆಟಿಕ್ ನಿಮ್ ಮೈಂಡ್ ಟ್ರೈನ್ ಆಗ್ಬಿಡುತ್ತೆ. ನೀವು ಸುಮ್ನೆ ಕುಂತ್ರು ನಿಮಗೆ ಪಾಸಿಟಿವ್ ಥಾಟ್ಸೇ ಬರ್ತಾ ಇರುತ್ತೆ. ಸ್ವಲ್ಪ ನಿಮ್ಮ ಏನದು ನಿಮ್ಮ ಒಂದ್ ಸ್ಟೆಪ್, ನಿಮ್ಮ ಪ್ರಯತ್ನ ಬೇಕೇ ಬೇಕು. ಎಸ್, ಇವನ್ ಮೆಡಿಟೇಷನ್ ಅಲ್ಲೂ ನೀವು ತುಂಬಾ ಮುಂದುವರಿಬೇಕು ಅಂತಂದ್ರೆ ಫಸ್ಟ್ ನಮ್ಮ ಮೈಂಡ್ ಕ್ಲಿಯರ್ ಇರಬೇಕು. ಈಗ ತುಂಬಾ ಜನಕ್ಕೆ ಧ್ಯಾನ ಜಾಸ್ತಿ ಮಾಡಕ್ ಆಗ್ತಾ ಇರಲ್ಲ, ಜಾಸ್ತಿ ಹೊತ್ತು ಕುಂದ್ರಕ್ ಆಗ್ತಾ ಇರಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಥಾಟ್ಸ್ ಬರ್ತಾ ಇರುತ್ತೆ.
ಯಾಕೆ ಬರ್ತಾ ಇರತ್ತೆ ಅಂದ್ರೆ ನೀವು 1 ತಾಸು ಧ್ಯಾನ ಮಾಡಿದ್ರೆ ಇನ್ನ ಉಳಿದ 23 ಗಂಟೆ ತುಂಬಾ ನೆಗೆಟಿವ್ ಥಿಂಕ್ ಮಾಡಿರ್ತೀರ. ಸೊ ನಾನು ವೇಕಿಂಗ್ ಲೈಫ್ ಅಲ್ಲಿ ನಾನು ಬರೇ ನೆಗೆಟಿವ್ ಮಾತಾಡ್ತಾ ಇದ್ದೀನಿ, ಸರಿ ಎಲ್ಲದ್ ಮಾತಾಡ್ತಾ ಇದ್ದೀನಿ, ನನ್ನ ಧ್ಯಾನ ಚೆನ್ನಾಗಾಗ್ಬೇಕಂದ್ರೆ ಅಸಲ್ ಆಗಲ್ಲ. ನೀವು ಬರ್ದಿಟ್ಕೊಳ್ಳಿ ಬೇಕಾದ್ರೆ ಇದನ್ನ, ರೂಲ್, ಯೂನಿವರ್ಸಲ್ ರೂಲ್. ನಿಮ್ಮ ಧ್ಯಾನ ಚೆನ್ನಾಗಾಗ್ಬೇಕು, ನೀವು ಸ್ಪಿರಿಚುಲಿ ಮುಂದೆ ಹೋಗ್ಬೇಕು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ನೀವು ಯಾವ ತರ ಥಿಂಕ್ ಮಾಡ್ತಾ ಇದ್ದೀರಾ, ಯಾವ ತರ ಮಾತಾಡ್ತಾ ಇದ್ದೀರಾ, ಯಾವ ತರ ವರ್ಡ್ ಯೂಸ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಚೇಂಜ್ ಮಾಡ್ಕೊಂಡಾಗ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಸೊ ಹೊಸದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಹೊಸ ಹೊಸ ಥಾಟ್ಸ್ ಅನ್ನ ನೀವು ತಗೊಂಬನ್ನಿ. ಅವಾಗ್ಲೇ ನಿಮ್ಮ ಲೈಫ್ ಹೀಲ್ ಆಗುತ್ತೆ ಎಲ್ಲಾ ರೀತಿಯಿಂದ. ಓಕೆ, ನಾನು ತುಂಬಾ ಜನ ನೋಡಿದ್ದೀನಿ, ಅವರು BP ಶುಗರ್ ಬಂದಿರುತ್ತಲ್ವಾ, ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಏನ್ ಹೇಳ್ತಾ ಇರ್ತಾರೆ ಹೇಳಿ, ಏನ್ ಹೇಳ್ತಾ ಇರ್ತಾರೆ? ಬೈತಾ ಇರ್ತಾರೆ, ಬಂದ್ಬಿಡ್ತಪ್ಪ, ಅಯ್ಯೋ ಹೋಗದೇ ಇಲ್ಲ ಅಂತೆ ಲೈಫ್ ಲಾಂಗ್. ಅಂದ್ರೆ ಸೊ ನೀನ್ ನಂಬ್ತಾ ಇದೀಯ ಅದು ಹೋಗಲ್ಲ ಲೈಫ್ ಲಾಂಗ್ ಅಂತ. ಸೊ ನೀವೇನ್ ನಂಬ್ತೀರಾ ಅದೇ ಮ್ಯಾನಿಫೆಸ್ಟ್ ಆಗುತ್ತಲ್ವಾ. ಅದು ಬಿಟ್ಟು ಇಲ್ಲಪ್ಪ ನನಗೆ ಬಂದಿದೆ, ಓಕೆ ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಬಟ್ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ನನ್ನ ಕೈಲಿದೆ ಅಂತ ಹೇಳಿ ಪಾಸಿಟಿವ್ ಅಫರ್ಮೇಶನ್ಸ್ ಬರಿತಾ ಡೈಲಿ ನೀವು ಮಾಡ್ತಾ ಹೋದಾಗ ಯಾವುದೇ ಏರಿಯಾದಲ್ಲಿ ಇರಲಿ ನಿಮ್ಮ ಲೈಫ್ ಚಾಲೆಂಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ನೋಡಿ, ಲೂಯಿಸ್ ಹೇ ನಮ್ಮ ಪ್ರತಿಯೊಂದು ಈ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಅವ್ರ ಹತ್ರ ಇದೆ. ಅವರ ಬುಕ್ಸ್ ಅನ್ನ ಓದ್ಬೇಕು ಅಷ್ಟೇ. ಅಂಡ್ ಅವರ ಬುಕ್ಸ್ ವೆರಿ ಈಸಿ, ಬಿಗಿನರ್ಸ್ಗೆ, ಹೊಸಬ್ರಿಗೆ ಇರ್ತಾರಲ್ಲ ಅವ್ರಿಗೂ ತುಂಬಾ ಈಸಿ. ಅದ್ರ ಜೊತೆ ಏನಿರುತ್ತೆ, ಅವ್ರದ್ದು ಪ್ರಾಕ್ಟೀಸ್ ಇರುತ್ತೆ. ಅಂದ್ರೆ 21 days ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಒಂದೊಂದು ಏರಿಯಾಲ್ ತಗೊಂಡು. ಅದೇ ರೀತಿಯಾಗಿ ಯು ಕ್ಯಾನ್ ಹೀಲ್ ಯುವರ್ ಲೈಫ್. ನಿಮ್ಮ ಬುಕ್ ಅನ್ನ ತರಿಸ್ಕೋಬಹುದು ಬೇಕಂದ್ರೆ. ಅದರಲ್ಲೂ ಎಕ್ಸಸೈಸ್ ಇರುತ್ತೆ, ಪ್ರತಿದಿನ ಒಂದೊಂದು ಎಕ್ಸಸೈಸ್ ಮಾಡ್ತಾ ಹೋದಾಗ ನಿಮ್ಮ ಲೈಫ್ ಅನ್ನ ದಿಕ್ಕನ್ನೇ ನೀವು ಬದಲಾಯಿಸ್ತಾ ಹೋಗ್ಬೋದು. ಬಟ್ ಇದೆಲ್ಲದರ ಜೊತೆ ಧ್ಯಾನನೂ ವೆರಿ ಇಂಪಾರ್ಟೆಂಟ್. ಯಾಕೆ ಧ್ಯಾನ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಇವಾಗ ಹೇಳ್ತೀವಲ್ವಾ ಎಲ್ಲರನ್ನು ಪ್ರೀತಿಸ್ಬೇಕು, ಫರ್ಗಿವ್ ಮಾಡ್ಬೇಕು ಅಂತ. ನೀವು ನಾರ್ಮಲ್ ಪರ್ಸನಿಗೆ ಹೇಳಿ ಅವ್ರ ಕೈಲಕ್ ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ ಅವರಲ್ಲಿ ಆ ಹೈಯೆಸ್ಟ್ ಎನರ್ಜಿ ಇರಲ್ಲ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ. ನಾವು ಯಾವಾಗ 3 hours 4 hours ಮೆಡಿಟೇಷನ್ ಮಾಡ್ತೀವಲ್ವಾ, ನಮ್ಮಲ್ಲಿ ಆ ಡಿವೈನ್ ಪವರ್ ಬರ್ತಾ ಹೋಗುತ್ತೆ. ಆಗ ಎಲ್ಲರನ್ನ ಈಸಿಯಾಗಿ ನಾವು ಫರ್ಗಿವ್ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ, ಕ್ಷಮಿಸೋದು. ನೀವು ಅಬ್ಸರ್ವ್ ಮಾಡಿ ಬೇಕಾರೆ, ಒಂದಿನ 3 hours ಮೆಡಿಟೇಷನ್ ಮಾಡಿ, ಆ ದಿನ ಎಷ್ಟು ಬ್ಲಿಸ್ ಆಗಿರುತ್ತೆ. ಯಾರು ಏನೇ ಮಾಡಿದ್ರೆ ಅಯ್ಯೋ ಹೋಗ್ಲಿ ಬಿಡಪ್ಪ ಅಂತ ಅನ್ಕೊಂತೀವಿ, ಟೆಂಪರ್ ರೇಸ್ ಆಗಲ್ಲ. ಅದೇ ಒಂದಿನ ಧ್ಯಾನ ಮಾಡ್ಬೇಡಿ, ಅವತ್ತು ಹೆಂಗಿರುತ್ತೆ ನೋಡಿ. ಅವತ್ತು ಪಕ್ಕಕ್ಕೆ ಬಂದು ನಿಂದ್ರೆ ಸಾಕು, ಫುಲ್ ರೇಗದು, ಬೈಯೋದು, ಇನ್ನು ಕ್ಷಮಿಸೋದು ದೂರ ಉಳಿತು. ಯಾಕೆ ಅಂದ್ರೆ ನಮ್ಮ ಎನರ್ಜಿ ಲೆವೆಲ್, ನಮ್ಮ ಸಿಸ್ಟಮ್ ನಾವು ಯಾವ ತರ ಬಿಲ್ಡ್ ಮಾಡ್ತೀವೋ ನಮ್ಮ ಮೈಂಡ್ ಕೂಡ ಅದೇ ತರ ಇರುತ್ತೆ. ಇವೆರಡು ಇಂಟರ್ಲಿಂಕ್ಡ್, ನಮ್ಮ ಮೈಂಡ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡನ್ನು ನಾವು ಟ್ರೈನ್ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲವನ್ನ ನಾವು ಮಾಡ್ಬೇಕು. ಬರೀ ನಾನು ಮೈಂಡ್ಗೆ ನಾನು ಮೆಡಿಟೇಷನ್ ಮಾಡ್ತೀನಿ, ಫಿಸಿಕಲಿ ನಾನು ಇಂಪಾರ್ಟೆನ್ಸ್ ಕೊಡೋದಂದ್ರೆ ವರ್ಕ್ ಆಗಲ್ಲ. ಇಲ್ಲಿ 3 ಟಾಸ್ಕ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಮೂರಕ್ಕೂ ನಾವು ವರ್ಕ್ ಮಾಡ್ಬೇಕು. ಬಾಡಿಗೆ ಹೇಗೆ ಮಾಡ್ಬೇಕು ಅಂದ್ರೆ ಸರಿಯಾದ ಆಹಾರವನ್ನ ನಾವು ಸೇವಿಸ್ತಾ ಹೋಗ್ಬೇಕು. ಮೈಂಡ್ ಅಂದ್ರೆ ಈ ಪಾಸಿಟಿವ್ ಅಫರ್ಮೇಶನ್ಸ್ ತರ ಬೇರೆ ಬೇರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದನ್ನ ನಾವು ಕಲಿಬೇಕು. ಮತ್ತೆ ಸ್ಪಿರಿಚುವಲಿ ಅಂದ್ರೆ ಅತಿ ಹೆಚ್ಚು ಧ್ಯಾನ ಮಾಡ್ತಾ ಹೋಗ್ಬೇಕು. ಈ ಮೂರನ್ನ ನಾವು ಬ್ಯಾಲೆನ್ಸ್ಡ್ ಆಗಿ ಫಾಲೋ ಮಾಡ್ತಾ ಇದ್ರೆ ಇನ್ನು ಆ ರಿಸಲ್ಟೇ ಬೇರೆ ತರ ಇರುತ್ತೆ. ಸೊ ಇದು ಇವತ್ತಿನ ಟಾಪಿಕ್ ಸ್ನೇಹಿತರೆ, ಆ ನ್ಯೂ ಬಿಗಿನಿಂಗ್, ಯಾವ ತರ ಒಂದು ನ್ಯೂ ಬಿಗಿನಿಂಗ್ ಅನ್ನ ನಮ್ಮ ಲೈಫಲ್ಲಿ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ನನಗೆ ಈ ಅದ್ಭುತವಾದ ಅವಕಾಶ ಮಾಡಿಕೊಟ್ಟ ಮಾವತರ್ ಫೌಂಡೇಶನ್ ಟೀಮ್ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಅಟೆಂಡ್ ಆದ ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು. ಅದ್ಭುತವಾದ ಈ ಪ್ರಾಕ್ಟಿಕಲ್ ಆಗಿತ್ತು ಸೆಷನ್, ತುಂಬಾ ಪ್ರಾಕ್ಟಿಕಲ್ ಆಗಿತ್ತು. ಸೊ ಇದು ಎಲ್ಲರಿಗೂ ಸಹಾಯ ಆಗತ್ತೆ, ಯಾಕಂದ್ರೆ ಸೊ ನಾವು ಅವರಿಂದ ಕೇಳಿಸ್ಕೊಂಡಿದ್ರೆ ಅದಕ್ಕೆ ಉತ್ತರ ಕೊಡೋದು ತುಂಬಾ ಸುಲಭ ಆಗತ್ತೆ. ಸೊ ಖಂಡಿತವಾಗಿ ಮೇಡಮ್, ತುಂಬಾ ಅದ್ಭುತವಾಗಿದೆ. ಈಗ ಅವರಿಂದ ಪ್ರಶ್ನೆಗಳಿದ್ರೆ ತಗೊಳ್ಳೋಣ, ಪ್ರಶ್ನೆ ಮತ್ತೆ ಉತ್ತರ. ರೈಟ್, ಸುಜಾತ ಮೇಡಮ್ ಹ್ಮ್ ಮಾತಾಡಿ ಮೇಡಮ್. ಹೇಳ್ತಾ ಇಲ್ಲ. ಅವತಾರ ಫೌಂಡೇಶನ್ ಅವರಿಗೆ ನನ್ನ ಕೃತಜ್ಞತೆಗಳು. आणि
ಎಲ್ಲರಿಗೂ ನನ್ನ ಎಲ್ಲಾ ಜೀವಾತ್ಮಗಳಿಗೆ ನನ್ನ ಮನಪೂರ್ವಕ ನಮಸ್ಕಾರಗಳು. ಮೇಡಮ್, ಇವತ್ತು ನೀವು ಹೇಳಿದ ಎಲ್ಲಾ ತತ್ವಗಳನ್ನು ನಾನು ಅಳವಡಿಸಿದ್ದೇನೆ, ನನ್ನನ್ನು ನಾನು ಪರೀಕ್ಷಿಸಿದ್ದೇನೆ. ನಾನು ಹೇಗೆ ಅಂದಿಕೊಂಡಿದ್ದೇನೋ ಹಾಗೆ ಆಗಿದೆ ನನ್ನ ಜೀವನದಲ್ಲಿ. ಇವಾಗ ಅದನ್ನು ಬದಲಾಯಿಸಿ ನಾನು ತುಂಬಾ ಚೆನ್ನಾಗಿದ್ದೇನೆ, ನನಗೆ ಯಾವ ರೋಗಗಳು ಇಲ್ಲ ಅಂತ ಹೇಳಿ ಇವತ್ತಿನಿಂದ ಮನವರಿಕೆ ಮಾಡಿ ಎಲ್ಲರನ್ನು ಕ್ಷಮಿಸಿ, ಯಾರು ಏನೇ ತ್ರಾಸು ಕೊಟ್ಟರು ನನಗೇನೂ ಕೊಟ್ಟಿಲ್ಲ, ನಾನು ತುಂಬಾ ಚೆನ್ನಾಗಿದ್ದೇನೆಂದು ಅಳವಡಿಸಿಕೊಳ್ಳುತ್ತೇನೆ ಮೇಡಮ್. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ನ ಮನದಲ್ಲಿ ವಿಚಾರಗಳು ಎಲ್ಲವನ್ನು ನೀವು ತಿಳಿಸಿಕೊಟ್ರಿ. ನಾನು ಅದರಂತೆನೂ ಪಾಲಿಸುತ್ತೇನೆ. ನಿನ್ನೆ ಮೊನ್ನೆ ಇವತ್ತು ನನ್ನ ಜೀವನದಲ್ಲಿ ಏನೇನು ನಡೆದಿವೋ, ಎಷ್ಟು ತ್ರಾಸುಗಳು ಬಂದಿವೋ ಅದು ನನ್ನ ಮನದಲ್ಲಿ ಮೊದಲು ಮೂಡುತ್ತಿತ್ತು, ಆಮೇಲೆ ಹಾಗೇ ನಡೆಯುತ್ತಿತ್ತು. ತುಂಬಾ ಪ್ರತ್ಯಕ್ಷವಾಗಿ ನನ್ನ ಶರೀರ ಸುಧಾ ಇವತ್ತು ಹೇಗಿದೆನೋ ನನ್ನನ್ನು ನಾನು ಪರೀಕ್ಷಿಸುತ್ತೇನೆ. ನಾನು ನೆಗೆಟಿವ್ ವಿಚಾರ ಮಾಡೋದ್ರಿಂದ ಎಲ್ಲವನ್ನೂ ಹಾಗೆ ಆಗಿದೆ ಮೇಡಮ್. ಇವತ್ತಲಿಂದ ನಾನು ಬದಲಾಯಿಸುತ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಯಾವುದೇ ಪ್ರಶ್ನೆ ಇದ್ದಲ್ಲಿ ಏನೇ ಮನಸ್ಸಿನಲ್ಲಿ ಇದ್ರೂ ಕೂಡ ವ್ಯಕ್ತಪಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಪ್ರಿಯಾಂಕಾ ಮೇಡಮ್ ತುಂಬಾ ಅದ್ಭುತವಾಗಿ ವಿಷಯಗಳನ್ನು ತಿಳಿಸೋದ್ರ ಜೊತೆಲಿ ಪ್ರಾಕ್ಟಿಕಲ್ ಆಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಹ್ಯಾಂಡ್ ರೈಸ್ ಮಾಡಿ. ನಿಜ ಮೇಡಮ್, ನೀವ್ ಹೇಳ್ತಿದ್ರಿ ಪ್ರತಿಯೊಂದನ್ನು ನಮ್ಮ ಮನಸ್ಸಿನಲ್ಲಿ ಏನ್ ಬರುತ್ತೆ ಅದೇ ಆಗುತ್ತೆ ಅನ್ನೋದು, ಅದು ಖಂಡಿತ ನಿಜ ಮೇಡಮ್. ಅದ್ರಲ್ಲೂ ನಾವು ಧ್ಯಾನಾಸಕ್ತರು ಏನ್ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದೀವಿ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾನೆ ಇರುತ್ತೆ, ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಅದು ನಿಜ ಮೇಡಮ್. ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಎಸ್ ಮೇಡಮ್, ನಮಸ್ತೆ ಮ್ಯಾಮ್, ನಿಮ್ ಕ್ಲಾಸ್ ಯಾವಾಗ್ಲೂ ಆಕ್ಟಿವ್ ಆಗೇ ಇರುತ್ತೆ ಮ್ಯಾಮ್. ಏನಾದ್ರು ಒಂಥರ ಕ್ಲಾಸ್ ಟೀಚರ್ ಯಾವ್ದಾದ್ರು ಇಷ್ಟ ಟೀಚರ್ ಬಂದಾಗ ತರ ಫುಲ್ ಅಲರ್ಟ್ ಆಗಿರ್ತೀವಿ ಮ್ಯಾಮ್. ನೀವು ಮತ್ತೆ ಮಧುಶ್ರೀ ಮ್ಯಾಮ್, ದೀಪಾಶ್ರೀ ಮ್ಯಾಮ್ ಅವರೆಲ್ಲ ಕ್ಲಾಸಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಾವ್ ಇಷ್ಟ ದಿನ ಏನ್ ಅನ್ಕೊಂತಿದ್ವಲ್ರಿ ಮ್ಯಾಮ್, ಸೇಮ್ ಅದೇ ನಾನ್ ಏನ್ ಬರ್ದಿನ್ರಿ ಮ್ಯಾಮ್, ನೀವು ಅದ್ನೇ ಹೇಳಿದ್ರಿ ಮ್ಯಾಮ್. ಅದೇ ತರ ನಾವು ಇವಾಗ ಇಷ್ಟು ಧ್ಯಾನ ಮಾಡಿ ಮತ್ತೆ ಈಗ ಅನ್ಕೊಂತಿರ್ತೀವ್ರಿ ಮ್ಯಾಮ್, ನಾನ್ ಹಂಗ ಅನ್ಕೋಬಾರ್ದು ಅಂತ ಸಡನ್ಲಿ ಮತ್ತೆ ಅದೇ ರೀತಿ ಸಿಚುವೇಶನ್ ಬಂದಾಗ ಅನ್ಕೊಂಡ್ಬಿಟ್ಟಿರ್ತೀವಲ್ರಿ ಮ್ಯಾಮ್, ಅದು ಮತ್ತೆ ಅದೇ ತರ ಆಗ್ಬಿಡ್ತದ್ರಿ ಮ್ಯಾಮ್. ಮತ್ತೆ ಅದನ್ನ ಏನಾದ್ರು ಸಾರಿ ಕೇಳ್ಬೇಕಾ ಯೂನಿವರ್ಸಿಗೆ ಏನಂತ? ಏನಿಲ್ಲ ಮೇಡಮ್, ನಾವ್ ಇವಾಗ ಪಾಸಿಟಿವ್ ಆಗಿ ಯಾವಾಗ ಕಾನ್ಶಿಯಸ್ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ವಾ, ಅದೇ ತರ ಸಿಚುವೇಶನ್ ಬಂದಾಗ ನಾವು ಬೇರೆ ತರನೇ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಗ್ರಾಟಿಟ್ಯೂಡ್ ಬರಕ್ ಹೇಳಿದ್ರಲ್ರಿ ಮ್ಯಾಮ್, ಅದು ಹಂಗೆ ಕಂಟಿನ್ಯೂ ಬರಿತಾನೆ ಇರ್ಬೇಕು? ಪ್ರತಿದಿನ ಬರಿಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕ್ಲಾಸಸ್ ತುಂಬಾ ಚೆನ್ನಾಗಿತ್ತು. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ಮೇಡಮ್, ಎಸ್ ಇದು ಬೇರೆ ತರ ಪ್ರಶ್ನೆ ಮೇಡಮ್. ಒಂದು ಹೇಳಿ ಮೇಡಮ್. ಮೇಡಮ್ ಹೇಳಿದ್ದಾರೆ, ನಂಗೆ ಇವತ್ತು ಏಕಾದಶಿ ಉಪವಾಸ ಮಾಡ್ಬೇಕಂತ ಆಸೆ ಆಗ್ತದೆ. ಆದ್ರೆ ಹೇಳ್ಬೇಕಂದ್ರೆ ನಂಗೆ ಇವಾಗಲೇ ತುಂಬಾ ಹಸು ಆಗ್ತದೆ, ಏನಾದ್ರು ತಿನ್ಬೇಕು ಅನ್ಸ್ತದೆ. ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಉಪವಾಸ ಮಾಡ್ಬೇಕಂತ ಆಸೆ ಆಗ್ತದೆ, ಅರೆ ತಿನ್ಬೇಕು, ಹಸು ಅಂದ್ರೆ ಅಷ್ಟು ಭಯಂಕರ ಹಸು ಆಗ್ತದೆ. ಈಗ ಏನಾದ್ರು ತಿನ್ನೋಣ ಅನ್ಸ್ತಾ ಇದೆ. ಇದನ್ನ ಹೇಗ್ ಮಾಡೋದು, ಕಂಟ್ರೋಲ್ ಮಾಡೋದು? ಎಸ್ ಮೇಡಮ್, ಸೊ ಜಸ್ಟ್ ನಮ್ಮ ಬಾಡಿಯನ್ನ ನಮ್ಮ ಮಗು ತರ ನಾವು ನೋಡ್ಬೇಕು. ನಿಮ್ಮ ಮಗು ನಿಮ್ಗೆ ಹಸು ಅಂತ ಬಂದ್ರೆ ನೀವೇನ್ ಮಾಡ್ತೀರಾ? ತಿನ್ನ ಕೊಟ್ಬಿಡ್ತೀವಿ ಅಷ್ಟೇ. ಹಣ್ಣು ನೀವ್ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ನಿಜ ಉಪವಾಸ ಮಾಡ್ಬೇಕು ಅಂದ್ರೆ ಫ್ರೂಟ್ಸ್ ಡಯಟ್ ಫಾಸ್ಟ್ ಮಾಡ್ಬಿಡು, ಬರೀ ಹಣ್ಣುಗಳನ್ನ ತಿಂದು. ಸೊ ನಿಮ್ಮ ಬಾಡಿಯನ್ನ ಜಾಸ್ತಿ ಶಿಕ್ಷಿಸ್ಬೇಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ರಾಜೇಶ್ವರಿ ಮೇಡಮ್. ಆಧಾರ್ ಫೌಂಡೇಶನ್ ಎಲ್ರಿಗೂ ಕೂಡ, ಎಲ್ಲಾ ಮಾಸ್ಟರ್ಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಪ್ರಿಯಾಂಕಾ ಮೇಡಮ್ ಇವತ್ತು ತಿಳಿಸ್ಕೊಟ್ಟಿದ್ದು ತುಂಬಾ ತುಂಬಾ ಅದ್ಭುತವಾಗಿತ್ತು. ನಿಜವಾಗ್ಲೂ ನಾನು ಯೂಟ್ಯೂಬ್ ಅಲ್ಲಿ ಅವ್ರದ್ದೆಲ್ಲ ನೋಡ್ತಾ ಇರ್ತೀನಿ. ತುಂಬಾ ಬದಲಾವಣೆ ಆಗಿದೆ ನನ್ನಲ್ಲಿ. ಆದ್ರೆ ಇವತ್ತು ಅವ್ರು ತಿಳಿಸ್ಕೊಟ್ಟಿರುವಂತ ವಿಚಾರ ಮಾತ್ರ ತುಂಬಾ ತುಂಬಾ ಅದ್ಭುತವಾಗಿತ್ತು. ಅದೆಲ್ಲ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತೇನೆ. ಆಮೇಲೆ ಅವರು ಯೂಟ್ಯೂಬ್ ಅಲ್ಲಿ ಒಂದ್ಸಲ ಏಂಜಲ್ಗೆ ಲೆಟರ್ ಬರೆಯೋದನ್ನ ಹೇಳಿದ್ರು, ಬರೆದಿಟ್ಟು ಅದು ನನಗೆ ಆಗಿದೆ. ಆ ಲೆಟರ್ ಏನ್ ಮಾಡ್ಬೇಕು ಮೇಡಮ್? ಏನಿಲ್ಲ ಮೇಡಮ್, ಅದನ್ನ ಹರಿದು ಬಿಸಾಕ್ಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್.
ಓಕೆ ಥ್ಯಾಂಕ್ ಯು ಮ್ಯಾಮ್. ಜಯಂತಿ ಮೇಡಮ್. ಮೇಡಮ್ ನಮಸ್ತೆ ರಂಗನಾಥ್ ಸರ್. ಮೇಡಮ್ ಇದು ಸೆಷನ್ ತುಂಬಾ ಚೆನ್ನಾಗಿತ್ತು. ನಾನು ಕೆಲವೊಂದನ್ನ ಅಳವಡಿಸ್ಕೊಂಡಿದ್ದೀನಿ. ಆಮೇಲೆ ನನ್ಗೆ ಬೇಡದೇ ಇರ್ತಕ್ಕಂಥ ವಿಚಾರಗಳು ಬರ್ತಾ ಇಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆಮೇಲೆ ಮೇಡಮ್ ಈಗ ಒಂದೇನಂದ್ರೆ ಈ ಗಾಸಿಪ್ ಇಂದ ನಾವು ಹೇಗೆ ದೂರ ಇರೋದು? ಗಾಸಿಪ್ಗಳು ಅಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಮಾತಾಡ್ಕೊಳ್ತಿರ್ತಾರೆ, ಅನಿವಾರ್ಯವಾಗಿ ನಾವು ಮಾತಾಡ್ಬೇಕಾಗ್ತದೆ. ಮತ್ತೆ ಮನೆಯಲ್ಲೂ ಕೆಲವೊಂದು ಸಂದರ್ಭಗಳಲ್ಲೂ ಆತರ ನಾವು ಮಾಡ್ಬೇಕಾಗತ್ತೆ. ಅದರಿಂದ ಹೇಗೆ ಗಾಸಿಪ್ ಇಂದ ದೂರ ಇರ್ಬೇಕು ಮೇಡಮ್? ಏನಿಲ್ಲ ಮೇಡಮ್, ನಿಮಗೆ ಸರಿ ಅನಿಸ್ತಾ ಇಲ್ಲ ಅಂತಂದ್ರೆ ಮೇಡಮ್. ಹಲೋ, ಹಲೋ ಮೇಡಮ್, ಹೇಳಿ. ಕೇಳ್ತಾ ಇದ್ದೇನಾ ಮೇಡಮ್? ಕೇಳ್ತಾ ಇದೆ. ಸೊ ನೀವು ಗಾಸಿಪ್ ಕೆಲವೊಂದು ವಿಚಾರಗಳು ಮಾಡೋದಿರುತ್ತೆ, ಕೆಲವೊಂದು ಗಾಸಿಪ್ಸ್ ಅಂತ ಇರುತ್ತೆ. ಸೊ ಆ ಎರಡಲ್ಲಿ ಡಿಫ್ರೆನ್ಶಿಯೇಟ್ ನೀವು ಮಾಡ್ಬೇಕಾಗತ್ತೆ. ಸೊ ಅನವಶ್ಯಕವಾಗಿ ಬೇರೆಯವ್ರನ್ನ ಹೀಯಾಳ್ಸೋದು, ಬೇರೆಯವ್ರ ಬಗ್ಗೆ ಮಾತಾಡೋದು ಅದೇ ಗಾಸಿಪ್ ಆಗುತ್ತೆ. ಕೆಲವೊಂದು ಬರೀ ವಿಚಾರ ಮಾಡೋದಿರುತ್ತೆ, ಅಯ್ಯೋ ಇದು ಹಿಂಗ ಆಗಿದೆ, ಹಿಂಗ ಅಂದ್ರು. ಪಾಸಿಟಿವ್ ಇಂಪ್ಯಾಕ್ಟ್ ಇದನ್ನ ಅಂತ ನೀವು ನೋಡ್ಕೋಬೇಕು. ಇವಾಗ ಆ ವ್ಯಕ್ತಿನೂ ಯಾರ ಬಗ್ಗೆ ಮಾತಾಡ್ತಿರ್ತೀರಲ್ವಾ, ಆ ವ್ಯಕ್ತಿ ಅಲ್ಲಿದ್ರೂನು ಕೂಡ ಅವ್ರಿಗೇನು ಅನ್ಸಿರ್ಬಾರ್ದು. ಅದು ಹೆಲ್ದಿ ಡಿಸ್ಕಷನ್. ಸೊ ಆ ಹೆಲ್ದಿ ಡಿಸ್ಕಷನ್ ಮಾಡ್ತಾ ಇದೀವ, ಗಾಸಿಪ್ ಮಾಡ್ತಾ ಇದೀವ ಅಂತ ಅವೇರ್ನೆಸ್ ಇಂದ ತಗೊಂಡು, ಗಾಸಿಪ್ ಏನಾದ್ರು ಮಾಡ್ತಾ ಇದ್ರ ಸೈಲೆಂಟ್ ಆಗ್ಬಿಡ್ಬೇಕು, ಏನು ಮಾತಾಡ್ಬೇಕು. ನಂದ ನನ್ ಸ್ಕೂಲ್ ಟೀಚರ್ಸ್ ಮಾತಾಡ್ತಿರ್ತಾರೆ ಮೇಡಮ್, ನಾನ್ ಮಾತಾಡ್ಲಿಕ್ಕೆ ಹೋಗಲ್ಲ. ಆದ್ರೂ ಕಿವಿಗಳಿಗೆ ಬೀಳ್ತಿರ್ತಾವಲ್ಲ, ಅದಕ್ಕೆ ಅದರಿಂದ ಹೇಗೆ ನಾವು ದೂರ ಇರ್ಬೇಕು ಅಂತ. ಕೇಳಿಸ್ಕೊಂಡಿಲ್ಲ, ಕೇಳಿಸ್ಕೊಳ್ಳೇಬೇಕಂತ ಏನಿಲ್ಲಲ್ಲ ಮೇಡಮ್. ನಿಮ್ಮ ವರ್ಕ್ ಅಲ್ಲಿ ನೀವು ಯಾವತ್ ಫೋಕಸ್ಡ್ ಇರ್ತೀರಲ್ವಾ, ಆತರ ಪಕ್ಕಕ್ಕೆ ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಕೇಳಿಸಲ್ಲ. ಓಕೆ 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 ಮೇಡಮ್. ಓಕೆ, ಧನ್ಯವಾದಗಳು. ಚೈತ್ರಾ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಪ್ಷನ್ ಇದೆ ಮೇಡಮ್. ಓಕೆ, ವಿಜಯಲಕ್ಷ್ಮಿ ಮೇಡಮ್. ನಮಸ್ಕಾರ ಮೇಡಮ್ ಅವ್ರೆ. ಹಲೋ, ನಮಸ್ಕಾರ ರೀ. ನಮಸ್ಕಾರ. ಪ್ರಿಯಾಂಕಾ ಮೇಡಮ್ ಅವ್ರ ನಿಮ್ದೆಲ್ಲ ನಮಸ್ಕಾರ. ಚೆನ್ನಾಗಿರುತ್ತೆ ರೀ ನಿಮ್ದು. ಹಲೋ, ಕೇಳಿಸ್ತಿದೆ, ಮಾತಾಡಿ. ಮೇಡಮ್ ಅವ್ರ ಅದೇ ನಿಮ್ದ ಧ್ಯಾನದ್ದು ಎಲ್ಲಾ ಕೇಳ್ತಾ ಇರ್ತೀವಿ. ಮಧುಶ್ರೀ ಮೇಡಮ್ ಅವ್ರದ್ದು ನಿಮ್ದು ಎಲ್ಲಾ ನೀವು ಹೇಳತ್ತಾ ಹೋದಂಗೆಲ್ಲ ನಾವು ಅದೆಲ್ಲ ಪರ್ಮಿಷನ್ ಬರೆಯೋದು, ಕೃತಜ್ಞತೆ ಎಲ್ಲಾ ಮಾಡ್ತೀವ್ರಿ. ಆದ್ರೂ ಸ್ವಲ್ಪ ನೆಗೆಟಿವ್ ಇದು ಬಾಳ ಬರ್ತಿರ್ತಾವು. ಅದಕ್ಕೆ ಕೇಳ್ಬೇಕಂತ ಕೇಳಿದ್ರು. ಎಸ್ ಮೇಡಮ್, ಅದನ್ನೇ ಹೇಳಿದ್ವಿ ಇವತ್ತು. ಈ ಸೆಷನ್ ಮತ್ತೆ ರೆಕಾರ್ಡೆಡ್ ಕಳಿಸ್ತಾರೆ, ಇನ್ನೊಂದ್ಸಲ ಹಾಕೊಂಡ್ ನೋಡಿ. ಆಯ್ತ್ರಿ. ಅದು ಮತ್ತೆ ಇನ್ನೊಂದು ಕ್ವಶನ್ ಮೇಡಮ್, ಇವಾಗ ನಾವು ಗ್ರೇಟ್ ಮಾಸ್ಟರ್ಸ್ ಇದಲ್ಲೇ ಇದು ಧ್ಯಾನ ಮಹಾಯಜ್ಞ ಅವೆಲ್ಲ ಮಾಡ್ತಿರ್ತೀರಲ್ರಿ, ಅಂತಲ್ಲೇ ನಾವು ಅಟೆಂಡ್ ಆಗ್ಬೇಕ್ ಅನ್ಕಂತೀವಿ, ಆಗ್ತಿರಲ್ಲ. ಅದು ಮತ್ತೆ ಬರೀ ಮನೇಲೆ ಧ್ಯಾನ ಮಾಡ್ಕೊಂಡು ಇದ್ದು ನಾನು ಇದನ್ನೇ ಮಾಡಿದ್ರಾತು ಅಂತಲೆಲ್ಲ ನನಗೆ ಟ್ರಾವೆಲ್ ಮಾಡೋದ್ ಆಗಲ್ಲ, ಹೋಗಕ್ ಆಗಲ್ಲ ಅನ್ಕಂದಿನ್ರಿ. ಮತ್ತೆ ಅವ್ರ ಮಾಸ್ಟರ್ ನಿಮ್ಮಂತರ್ನ ಕಂಡ್ರೇನೆ ನಮಗ್ ಇದಾಗ್ತಾನೆ, ಧ್ಯಾನದ ಹೆಚ್ಚಾಗ್ತಾನೆ, ಇಲ್ಲ ಮನೇಲೆ ಇದ್ದು ಮಾಡ್ಕೊಂಡ್ ಹೋದ್ರ ಆಗುತ್ತಾರ? ಎಲ್ಲ ನಾವೇನ್ ಅನ್ಕಂತೀವಿ ಅದೇ ಆಗುತ್ತೆ ಮೇಡಮ್. ಅದೇ ಇವತ್ತಿನ ಟಾಪಿಕ್. ಅದೇ ರೀ, ಇವತ್ತಿಗೆ ಟ್ರಾವೆಲ್ ಮಾಡಕ್ ಅದೆಲ್ಲ ದೂರ ಹೋಗಕ್ ಆಗಲ್ಲಲ್ಲ ನಮ್ಗೆ ಅಂತ ಅನ್ಕೊಂಡ್ ಆಗ್ತತಿ ಅನ್ಕೊಂಡ್ ಹೋಗ್ಬೇಕ್ರಾ? ಅಷ್ಟೇ ಮೇಡಮ್. ಒಂದ್ಸಲ ಅದನ್ನು ಟ್ರೈ ಮಾಡಿ, ಒಂದ್ಸಲ ಇದನ್ನು ಟ್ರೈ ಮಾಡ್ರಿ. ನಿಮ್ಮ ಬಾಡಿ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡುತ್ತೆ ನಿಮಗೆ ಗೊತ್ತಾಗುತ್ತೆ. ನೀವು ಪದೇ ಪದೇ ಅನ್ಕೊಂಡು ನನಗೆಲ್ಲ ಚೆನ್ನಾಗಿರುತ್ತಪ್ಪ, ನಾನು ಹೋಗ್ ಬರ್ತೀನಿ ಅಂತ ಒಂದ್ಸಲ ಹೋಗ್ ಬರ್ರಿ. ಇಲ್ಲ ಇನ್ನೊಂದ್ಸಲ ನಾನು ಇಲ್ಲೇ ಕುತ್ಕೊಂಡಲ್ಲೇ ನನಗೆ ಎಲ್ಲರೂ ಸಿಗ್ತಾರಪ್ಪ ಮೆಡಿಟೇಷನ್ ಅಲ್ಲಿ ಅಂತ ಅನ್ಕೊಂಡು ನೀವು ಮಾಡ್ಬೋದು. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಬಾಡಿ ಯಾವ ತರ ನಿಮ್ಗೆ ಸಿಗ್ನಲ್ ಕೊಡುತ್ತೋ ಆ ತರ ಮಾಡಿ. ಹೌದ್ರಿ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಚೈತ್ರಾ ಮೇಡಮ್. ಹಲೋ, ನಮಸ್ತೆ ಮೇಡಮ್. ಎಸ್ ಮೇಡಮ್, ನಮಸ್ತೆ. ಚೆನ್ನಾಗಿತ್ತು ಮ್ಯಾಮ್ ಇವತ್ತಿನ ಕ್ಲಾಸ್.
ಆಮೇಲೆ ನಿಮ್ ಕ್ಲಾಸ್ ಎಲ್ಲ ಕೇಳ್ತಾ ಇವಾಗ ಮಧುಶ್ರೀ ಮ್ಯಾಮ್ ನಿಮ್ದು ಕೇಳ್ತಾ ಸ್ವಲ್ಪ ಎಲ್ಲ ಫುಲ್ ಸ್ವಲ್ಪನೂ ಅಲ್ಲ, ಫುಲ್ ನೆಗೆಟಿವ್ ಥಾಟ್ಸ್ ಎಲ್ಲ ರಿಲೀಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಒಂದ್ ವಿಷಯ ನನ್ಗೆ ಏನಂದ್ರೆ, ಕ್ಷಮಿಸಿದೀನಿ ಒಬ್ಬರಿಂದ ಬೇಜಾರಾಗಿರೋದನ್ನ, ಒಪ್ಕೊಂಡಿದೀನಿ. ಆದ್ರೆ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಮ್ಯಾಮ್. ಎಸ್. ಸೊ ಇದೇ ನಾವು ಮಾಡೋದು ಆಕ್ಚುಲಿ. ಇಲ್ಲಿ ಫರ್ಗ್ಯೂ ಮಾಡಿ ಅಂತಂದ್ರೆ ಮತ್ತೆ ಅವ್ರನ್ನ ಹೋಗಿ ಮಾತಾಡ್ಸಿ ಅಂತಲ್ಲ. ಹಾ ಮ್ಯಾಮ್. ಹ್ಮ್. ನಿಮಗೆ ಅವ್ರ ಮೇಲೆ ಯಾವ್ದೇ ಹೇಟ್ರೆಡ್ ಫೀಲಿಂಗ್ ಇರಬಾರ್ದು. ಅವ್ರು ನೋಡಿದ್ರೆ ಏನ್ ಅನ್ನಿಸ್ಬಾರ್ದು. ಏನು ಅನ್ನಿಸ್ತಾ ಇಲ್ಲ ಮ್ಯಾಮ್. ಅವ್ರು ನೋಡಿದ್ರೆ ಏನಂತ ಮಾಡ್ತಾ ಇಲ್ಲ, ಬಟ್ ಮಾತಾಡ್ಬೇಕು ಅಂತ ಅನ್ನಿಸಂಗಿಲ್ಲ ಅಷ್ಟೇ ಮ್ಯಾಮ್. ಅದನ್ನೇ ಫಾಲೋ ಮಾಡಿ ಅಷ್ಟೇ. ಓಕೆ, ಫರ್ಗ್ಯೂ ಮಾಡಿ. ಇವಾಗ ನೀವು ಕ್ಷಮಿಸಿದ್ದೀರಾ ಅಂದ ತಕ್ಷಣ ಮತ್ತೆ ನಾರ್ಮಲ್ ಹೋಗಿ ಫಸ್ಟಿಗೆ ಹೆಂಗಿದ್ರೆ ಹಂಗೆ ಮಾತಾಡ್ಬೇಕಿಲ್ಲ, ಅವ್ರಷ್ಟೇ ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋದು ರಾಂಗ್ ವ್ಯೂ ಆಕ್ಚುಲಿ. ನಾವೆಲ್ಲ ಕ್ಷಮಿಸೋದಂದ್ರೆ ಆತರ ಅನ್ಕೊಂಡಿರ್ತೀವಿ, ಅದು ಅಲ್ಲ ಆಕ್ಚುಲಿ. ಕ್ಷಮಿಸೋದು ಅಂದ್ರೆ ಅವ್ರ ಮೇಲೆ ಯಾವುದೇ ತರದ ಫೀಲಿಂಗ್ ಇರಬಾರ್ದು, ನೆಗೆಟಿವ್ ಫೀಲಿಂಗ್ ಇರಬಾರ್ದು, ಹೇಟ್ರೆಡ್ ಇರಬಾರ್ದು. ಅಷ್ಟೇ ರಿಲೀಸ್ ಮಾಡ್ಬಿಡ್ಬೇಕು. ನಾಟ್ ನೆಸೆಸರಿ ನೀವು ಅವ್ರ ಹತ್ರ ಹೋಗಿ ಮಾತಾಡ್ಬೇಕು, ಮತ್ತೆ ಚೆನ್ನಾಗಿರ್ಬೇಕು ಅಂತ ರೂಲ್ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇದು ಒಂದು ಕನ್ಫ್ಯೂಷನ್ ಇತ್ತು, ನನಗೆ ಕ್ಲಿಯರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ಎಸ್ ಮೇಡಮ್, ನಮಸ್ತೆ ಮೇಡಮ್. ಇದು ಮಿರರ್ ವರ್ಕ್ ನಮಗೆ PDF ಫಾರ್ಮ್ಯಾಟ್ ಸಿಗುತ್ತೆ ಮೇಡಮ್? ಆನ್ಲೈನ್ ಅಲ್ಲಿ ಸಿಗುತ್ತೆ ಮೇಡಮ್. ಗೂಗಲ್ ಅಲ್ಲಿ ಹೋಗಿ ನೀವು ಮಿರರ್ ವರ್ಕ್ PDF ಡೌನ್ಲೋಡ್ ಅಂದ್ರೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಮಾಸ್ಟರ್ಸ್, ಇಬ್ರಿಗೆ ಅವಕಾಶ ಇದೆ. ದಯವಿಟ್ಟು ಸಮಯಾವಕಾಶ ಕಮ್ಮಿ ಇದೆ, ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ ಮೇಡಮ್. ಎಸ್ ಮೇಡಮ್. ಮೇಡಮ್, ಈಗ ನಾವು ಅನ್ಕೊಂಡಿರ್ತೀವಿ ಒಬ್ಬರನ್ನ ಕ್ಷಮಿಸಿದೀವಿ, ಅವರಲ್ಲಿ ಏನೋ ದ್ವೇಷ ಭಾವನೆ ಇರೋದಿಲ್ಲ, ನಮ್ಗೆ ಕಂಡ್ರೆ ಆಗೋದಿಲ್ಲ ಅಂತ ಇರುತ್ತೆ. ಆದ್ರೆ ಅವ್ರು ಕ್ಷಮಿಸಿದ್ರು ಕೂಡ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ. ನಮ್ಮ ಹತ್ರ ಹೋಗಿ ಮಾತಾಡ್ಸಿದ್ರು ಕೂಡ ಮಾತಾಡೋದಿಲ್ಲ ಮೇಡಮ್. ಇದು ಹೇಗ್ ಮೇಡಮ್ ಇದು? ಅದನ್ನೇ ಹೇಳಿದೆ ಮೇಡಮ್. ಆಕ್ಚುಲಿ ಇವಾಗ ನೀವು ಕ್ಷಮಿಸಿದ್ದೀರಾ, ನೀವು ಚೇಂಜ್ ಆಗಿದ್ದೀರಾ. ಎದುರು ವ್ಯಕ್ತಿ ಅದೇ ತರ ಇರ್ಬೇಕಂತ ಏನು ರೂಲ್ ಇಲ್ವಲ್ಲ. ನಿಮ್ ಟೈಮ್ ಬಂದಿದೆ, ನಿಮ್ಮನ್ನ ನೀವು ಫ್ರೀ ಮಾಡ್ಕೊಂಡಿದ್ದೀರಾ. ಅವ್ರ ಟೈಮ್ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ನೀವು ಧ್ಯಾನದಲ್ಲಿ ಫರ್ಗ್ಯೂನೆಸ್ ಕೇಳಿ, ಆ ಕಡೆಯಿಂದನೂ ಆ ಪ್ರಯತ್ನ ಇದ್ರೆ ನೀವು ಮಾಡಿ. ಬಟ್ ಈ ಎಕ್ಸ್ಪೆಕ್ಟೇಷನ್ ನ ನೀವು ಕಮ್ಮಿ ಮಾಡ್ಕೊಳ್ಳಿ. ನಾನ್ ಕ್ಷಮಿಸಿದ್ದೀನಿ, ಅವರು ನನ್ನ ಹತ್ರ ಅದೇ ತರ ಇರ್ಬೇಕು ಅಂತ. ಸೊ ನೇಚರ್ ಆ ತರ ಇರೋದಿಲ್ಲ. ಎಸ್ ಮ್ಯಾಮ್. ಓಕೆ ಮೇಡಮ್, ನೀವ್ ಈಗಾಗ್ಲೇ ಮಧ್ಯಾಹ್ನ 5 ಗಂಟೆ ಸೆಷನ್ ಅಲ್ಲಿ ಒಂದೊಳ್ಳೆ ಒಂದು ನಿಮ್ಮ ಜೀವನವನ್ನು ಬದಲಾಯಿಸಲು 10 ಸೂತ್ರಗಳು ಮೇಡಮ್. ಈಗಾಗ್ಲೇ ನೀವು ಸ್ಪೀಚ್ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿತ್ತು ಮೇಡಮ್. ಅದನ್ನ ಮತ್ತೆ ಮತ್ತೆ ನೋಡ್ತಾ ಇದ್ರೆ ನೀವು ಇವತ್ತೇನ್ ಹೇಳಿದ್ರೆ ಅದಕ್ಕೆ ಈಕ್ವಲ್ ಆಗುತ್ತೆ ಮೇಡಮ್ ಅದು. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಸರ್, ಪ್ರಶ್ನೋತ್ತರ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ರಿ. ಸೊ ಆದ್ರೆ ನಿಮ್ಮ ಸೆಷನ್ಸ್ ಮಾದರ್ ಫೌಂಡೇಶನ್ ನಲ್ಲಿ ಹೆಚ್ಚಾಗಿ ಬೇಕಾಗುತ್ತೆ ಮೇಡಮ್. ಯಾಕಂದ್ರೆ ಇಲ್ಲಿ ಮಾಸ್ಟರ್ಸ್ ಎಲ್ಲ ಸೊ ತಮ್ಮಂತ ಸೆಷನ್ಸ್ ತುಂಬಾ ಸ್ವೀಕಾರ ಮಾಡ್ತಾರೆ. ಅದು ಇನ್ನೂ ಅವ್ರಿಗೆ ಜ್ಞಾನನೂ ಹೆಚ್ಚಾಗಿ ಬೆಳವಣಿಗೆ ಆಗತ್ತೆ ಅಂತ ನನ್ನ ಆಶಯ. ಸೊ ಅದಕ್ಕೂ ಯಾವಾಗ ನಿಮ್ಗೆ ಅವಕಾಶ ಇದೆ, ಸೊ ಒಂದು ಪ್ರತಿ ತಿಂಗಳಲ್ಲಿ ಅಟ್ಲೀಸ್ಟ್ ಇಷ್ಟು ಸೆಷನ್ಸ್ ಅಂತ ನಿಮ್ಗೆ ಬೇಕಾಗತ್ತೆ. ನಾವು ಎಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಡೆಫಿನೆಟ್ಲಿ ಪ್ಲಾನ್ ಮಾಡೋಣ. ಸೊ ನಿಮ್ಮ ವರ್ಕ್ಶಾಪ್ ತರ ಮಾಡಿ ಮೇಡಮ್. ಇಲ್ಲಾಂದ್ರೆ ನೆಕ್ಸ್ಟ್ ಯಾವ್ದನ್ನ ಒಂದು ಸೀರೀಸ್ ಆಫ್ ಒಂದು ವಾರನೋ ಇಲ್ಲ ನೀವು ಮಾಡ್ತಾ ಇರ್ತೀರಲ್ಲ, ನೀವು ಇನ್ನೊಂದು ಚಾನಲ್ ಅಲ್ಲಿ ಮಾಡ್ತಾ ಇರ್ತೀರಲ್ಲ, ಅದೇ ತರ ಇಲ್ಲಿ ಒಂದು ವರ್ಕ್ಶಾಪ್ ಕೊಡಿ, ಒಂದೊಂದು ಟಾಪಿಕ್ ಬಗ್ಗೆ. ಈಗಾಗಲೇ ಉಮಾರಾಣಿ ಮೇಡಮ್ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಈಸ್ ಎ ಗ್ರೇಟ್ ಸಪೋರ್ಟ್. ಸೊ ಎಲ್ಲರೂ ಅಂದ್ರೆ ಉಮಾರಾಣಿ ಮೇಡಮ್, ವಿಶಾಲಾಕ್ಷಿ ಮೇಡಮ್, ಮಧುಶ್ರೀ ಮೇಡಮ್, ನೀವು ಮೀರಾ ಮೇಡಮ್, ಎಲ್ಲರೂ ಇಷ್ಟವರೆಗೂ ಅದ್ಭುತವಾದ ಸೆಷನ್ಸ್ ಆಲ್ರೆಡಿ ನಡ್ಸ್ಕೊಂಡಿದೀವಿ. ಸೊ ಅದರಿಂದ ಹೇಳ್ಬೇಕಂದ್ರೆ ಸೊ ಪ್ರತಿ ತಿಂಗಳಿಗೆ ನಾವು ಹೆಚ್ಚು ಜ್ಞಾನ ತಗೊಂಡಿದ್ವಿ ಇಷ್ಟುವರೆಗೂ. ಸೊ ಇದಕ್ಕೂ ತುಂಬಾ ಧನ್ಯವಾದಗಳು ತಿಳಿಸ್ಬೇಕು ನಿಮ್ಮ ಎಲ್ಲ ಮಾಸ್ಟರ್ಸ್ಗೆ. 5 ಮಾಸ್ಟರ್ಸ್ಗೂ ಅದ್ಭುತವಾದ ವಿಶೇಷ ಧನ್ಯವಾದ ನಾವು ತಿಳಿಸ್ಬೇಕಾಗಿದೆ, ಮಾತಾರ್ ಫೌಂಡೇಶನ್ ಪರವಾಗಿ ಮತ್ತೆ ಎಲ್ಲ ಮಾಸ್ಟರ್ಸ್ ಪರವಾಗಿ. ಸೊ ಇದೇ ತರ ಇನ್ನೊಂದು ನೆಕ್ಸ್ಟ್ ಮಂತ್ ಅಲ್ಲಿ ಸೊ ಆದಷ್ಟು ಒಂದು ಟ್ರೈನಿಂಗ್ ತರ, ಒಂದು ವರ್ಕ್ಶಾಪ್ ತರ ಅಂದ್ರೆ
ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ 4-5 ದಿವಸ 3 ದಿವಸ ಎಷ್ಟಾದ್ರೆ ಅಷ್ಟು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ ನಿಮ್ಮ ಸಮಯದ ಪ್ರಕಾರ ಕೊಡಿ ಮೇಡಮ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಧನ್ಯವಾದ. ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್, ರೇಣುಕಾ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಸೊ ಇಷ್ಟುವರೆಗೂ ನಿಜವಾದ ಈ ಅದ್ಭುತವಾದ ಇವತ್ತು ಪ್ರಾತಃ ಕಾಲ ನಾವು ನಡ್ಸ್ಕೊಂಡಿದ್ವಿ. ಸೊ ಇಂಥ ಅದ್ಭುತವಾದ ಜ್ಞಾನ ನಾವು ತಿಳ್ಕೊಂಡಿದ್ದಕ್ಕೂ ಸೊ ಇದು ಮತ್ತೆ ಮತ್ತೆ ಮರಣ ಮಾಡ್ಕೋಬೇಕಾಗತ್ತೆ. ಮರಣ ಮಾಡಿಕೊಂಡು ನಾವು ಪಾಲಿಸ್ತಾ ಹೋದ್ರೆ ಖಂಡಿತವಾಗಿ ನಾವು ಇನ್ನು ಈ ಲಾಭಗಳು ಪಡೆಯಬಹುದು ಸ್ನೇಹಿತರೆ. ಯಾಕಂದ್ರೆ ಇದು ಒಂದ್ ದಿವಸ ತಿಳ್ಕೊಂಡಿದ ತಕ್ಷಣ ಇದು ಜೀರ್ಣ ಆಗಲ್ಲ. ಖಂಡಿತವಾಗಿ ಇದು ಮತ್ತೆ ಮತ್ತೆ ಪದೇ ಪದೇ ನಾವು ರಿಪೀಟ್ ಮಾಡ್ಕೋಬೇಕಾಗತ್ತೆ ಈ ಜ್ಞಾನವನ್ನು. ಅಂದ್ರೆ ವಿಡಿಯೋ ಸಿಗತ್ತೆ ನಿಮ್ಗೆ, ವಿಡಿಯೋ ಪ್ರತಿ ದಿವಸ ವಿಡಿಯೋ ಬರ್ತಾ ಇದೆ. ಅದನ್ನ ಮತ್ತೆ ತಿರ್ಗಾ ಮನ್ನ ಮಾಡ್ಕೊಳ್ಳಿ. ಶ್ರವಣ ಆದ್ಮೇಲೆ ಇದು ಶ್ರವಣ, ಇವತ್ತು ಆಗಿರೋದು ಶ್ರವಣ. ಸೊ ಪ್ರಿಯಾಂಕಾ ಮೇಡಮ್, ಮತ್ತೆ ಉಮರಾಣಿ ಮೇಡಮ್, ವಿಶಾಲಾಕ್ಷಿ ಮೇಡಮ್, ಮಧುಶ್ರೀ ಮೇಡಮ್, ಮೀನಾ ಮೇಡಮ್ ಇವರೆಲ್ಲ ಅದ್ಭುತವಾದ ಜ್ಞಾನ ತಿಳಿಸ್ಕೊಡ್ತಾರೆ ಪ್ರತಿ ತಿಂಗಳು. ಸೊ ಅವರು ಸೇವಕ್ಕೆ ನಾವೆಲ್ಲರೂ ನಿಜವಾಗಿ ತುಂಬಾ ತುಂಬಾ ಧನ್ಯವಾದ ತಿಳಿಸ್ಬೇಕಾಗತ್ತೆ. ಸೊ ಪತ್ರಿ ಸರ್ ಕೊಟ್ಟಿರುವಂತ ಈ ಜ್ಞಾನ ಭಿಕ್ಷೆ ನಮ್ಗೆಲ್ಲರಿಗೂ ಅವರು ವಿಶೇಷವಾಗಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನಾವು ಸೊ ಅದ್ಭುತವಾದ ಈ ಜ್ಞಾನ ಅನ್ನೋದು ಅದು ಅಷ್ಟಿಯಾಗಿ ಸಿಗಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಎಷ್ಟು ಬುಕ್ಗಳು ಓದ್ಬೇಕಾಗತ್ತೆ. ಇದೇ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತಿನ ಈ ಜ್ಞಾನ ಸಾರಾಂಶ ಎಷ್ಟು ಬುಕ್ಕಲ್ಲಿ ಓದ್ಬೇಕಾಗತ್ತೆ. ಅಷ್ಟು ಬುಕ್ಕಲ್ಲಿ ಓದಿದ ಮೇಲೇನು ಎಷ್ಟು ಅರ್ಥ ಆಗತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಅಲ್ಲೇ ನಿಲ್ಸ್ಬಿಡ್ತೀವಿ, ಬುಕ್ಕು ಕ್ಲೋಸ್ ಮಾಡ್ತೀವಿ, ಮತ್ತೆ ನಮ್ಮ ಬೇರೆ ಕೆಲಸ ನೋಡ್ಕೊತೀವಿ. ಸೊ ಈ ತರ ಆಗ್ತಾ ಇರ್ತದೆ. ಆದ್ರೆ ಇಷ್ಟು ಸುಲಭವಾಗಿ, ಕ್ಲುಪ್ತವಾಗಿ, ಸಂಕ್ಷಿಪ್ತವಾಗಿ ಅರ್ಥ ಮಾಡೋ ತರ, ಅರ್ಥ ಎಲ್ಲ ತಿಳಿಯೋ ತರ ಸೊ ಹೇಳ್ಕೊಡೋದು ಅನ್ನೋದು ಅದ್ಭುತ ವಿಷಯ. ಅದಕ್ಕೋಸ್ಕರ ನಾವೆಲ್ಲರೂ ಇದೇ ತರ ನೋಡಿ, ಇದೇ ತರ ಸೇವಾ ನೀವು ಮಾಡ್ಬೇಕು ಬೇರೆಯವ್ರಿಗೆ. ಅರ್ಥ ಆಯ್ತಾ? ಈಗ ಬೇರೆಯವರಿಂದ ಯಾವಾಗ್ಲೂ ನಮ್ಮಲ್ಲಿರುವಂತ ಒಂದು ಡ್ರಾಬ್ಯಾಕ್ ಇಲ್ಲಾಂದ್ರೆ ಕೆಟ್ಟ ಗುಣ ಏನಂದ್ರೆ ತಗೊಂಡೋದು ಮಾತ್ರ ಗೊತ್ತು ನಮ್ಗೆ, ಕೊಡೋದು ಗೊತ್ತಿಲ್ಲ. ಈ ಕೊಡೋದಿದೆ ನೋಡಿ, ಅದು ಮಾಡೋವರೆಗೂ ಅಂತ ಗುಣ ನೀವು ಕಲ್ಸ್ಕೋವರೆಗೂ ನಿಮ್ಮ ಜೀವನದಲ್ಲಿ ನಿಮ್ಗೆ ಮೋಕ್ಷ ಸಿಗಲ್ಲ. ಇದನ್ನು ಬರೆದಿಟ್ಕೊರಿ. ಅಂದ್ರೆ ಯಾವುದೇ ಇರ್ಲಿ, ಹಣ ಇರ್ಲಿ, ಒಂದು ಜ್ಞಾನ ಇರ್ಲಿ, ಇಲ್ಲ ಇನ್ನೊಂದು ಯಾವುದೇ ಒಂದು ಭೌತಿಕ ಸೇವೆ ಇರ್ಲಿ, ಅನ್ನದಾನ ಇರ್ಲಿ, ಯಾವುದೇ ಇರ್ಲಿ, ಯಾವುದೋ ಒಂದು ಜೀವನದಲ್ಲಿ ಪ್ರತಿ ದಿವಸ ಮಾಡ್ಬೇಕು. ತುಂಬಾ ಜನ ಏನ್ ಅನ್ಕೊಂತಾರೆ ಗೊತ್ತಾ, ನನ್ನ ಹತ್ರ ದುಡ್ಡು ಚೆನ್ನಾಗಿ ಬಂದ್ಮೇಲೆ ಮಾಡ್ತೀನಿ ಅಂತ. ಏನು ನಿಮ್ ಚೆನ್ನಾಗಿ ಬರೋದಿಲ್ಲ, ನೀವು ಮಾಡೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಇಡೀ ಜೀವನದಲ್ಲೇ ಮಾಡೋದಿಲ್ಲ. ಅದು ಮಾತ್ರ ಬರೆದಿಟ್ಕೊಳ್ಳಿ. ಆ ತರ ಮಾಡಬಾರ್ದು. ನಿಮ್ಮ ಹತ್ರ ಇವತ್ತು 100 ರೂಪಾಯಿ ಇದೆ, ನಿಮ್ಗೆ 90 ರೂಪಾಯಿ ಇಟ್ಕೊಳ್ಳಿ. 10 ರೂಪಾಯಿ ಕೊಡಕ್ಕೆ ಏನು ಪ್ರಾಬ್ಲಮ್? 10 ರೂಪಾಯಿ ಕೊಟ್ಟು ಬೇರೆಯವ್ರಿಗೆ ಸಹಾಯ ಮಾಡಿ, ಒಂದು ಭೌತಿಕ ಸೇವೆ ಆಗತ್ತೆ. ಮತ್ತೆ ಯಾವುದೇ ಅನ್ನದಾನ ಮಾಡಿ. ಒಳ್ಳೆ ಸಂಸ್ಥೆಗಳಿರ್ತದೆ ನಿಮ್ಗೆ ಗೊತ್ತಿರೋಂಥ NGOs ಅದೆಲ್ಲ, ಒಳ್ಳೆ ಕೆಲಸಗಳು ಮಾಡೋರಂತ ಅವ್ರಿಗೆ ಸಹಾಯ ಮಾಡಿ. ನೀವು ನೇರವಾಗಿ ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಹೋಗಿ ಸಹಾಯ ಮಾಡಿ. ಅದರಲ್ಲಿ ಏನು ತಪ್ಪಿದೆ? ಅದೊಂದೇ ಅಲ್ಲ, ಜ್ಞಾನ ನಿಮ್ಗೆ ಗೊತ್ತು, ಧ್ಯಾನ ತಿಳ್ಕೊಂಡಿದ್ದೀರಾ? ಧ್ಯಾನ ನಿಮ್ಗೆ ಎಲ್ಲಿ ಸಿಕ್ತು? ಮಾತಾರ್ ಫೌಂಡೇಶನ್, ಇಂಥ PMC ಕನ್ನಡ ಇದೆಲ್ಲ ಇದರಿಂದ ಸಿಕ್ತು ಅಲ್ವಾ, ಈ ವೇದಿಕೆಗಳಿಂದ. ಮತ್ತೆ ತಗೊಂಡಿದ್ದೀರಿ, ಹಾಗೆ ಇಟ್ಕೊಳ್ತೀರಾ? ಬೇರೆಯವ್ರಿಗೆ ಹಂಚ್ಕೋಬೇಕಾ? ಬೇರೆಯವ್ರು ಹಂಚ್ಬೇಕಲ್ಲ, ಪಕ್ಕದ ಮನೆ ಇಲ್ಲ ಇನ್ನೂ ಒಂದು 4 ಮನೆ ದೂರ ಯಾರೋ ಒಬ್ರು ಇದಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಕಷ್ಟಗಳಿರ್ತದೆ ಅವರು ಜೀವನದಲ್ಲಿ ತುಂಬಾ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಮಾನಸಿಕ ಭೌತಿಕ ರೋಗಗಳು ಇಂದ ತುಂಬಾ ಹಲಿತಾ ಇರ್ತಾರೆ. ಅಲ್ಲಿ ಹೋಗಿ ಅಲ್ಲಿ ನೀವು ಕೊಟ್ಟ ತಕ್ಷಣ ಏನಾಗುತ್ತೆ ಗೊತ್ತಾ? ನಿಮ್ಮ ಜ್ಞಾನ, ನಿಮ್ಮ ಆ ಜ್ಞಾನ ದಾನ ಇದೆ ನೋಡಿ, ಈ ಧ್ಯಾನ ಜ್ಞಾನ, ಆ ದಾನ ನೀವು ಮಾಡ್ತಿರಲ್ಲ, ಅವ್ರ ಜೀವನ ಪರಿವರ್ತನೆ ಆಗತ್ತೆ. ನೋಡಿ ಎಂತ ಅದ್ಭುತ ವಿಷಯ. ಈಗ ನಾವೆಲ್ಲ ಇಲ್ಲಿ ಸೇರಿದ್ವಿ ಅಂದ್ರೆ ಪತ್ರಿ ಸರ್ ಮನೆಯಲ್ಲಿದ್ದು ಯಾವುದೋ ಒಂದು ಒಳ್ಳೆ ಜಾಬ್ ಇತ್ತು ಅವ್ರಿಗೆ, ಮಾರ್ಕೆಟಿಂಗ್ ಮ್ಯಾನೇಜರ್ ತರ. ಆ ಜಾಬ್ ಮಾಡ್ಕೊಂಡು ಅವ್ರಿಬ್ರು ಮಕ್ಳಿದ್ದಾರೆ, ಚೆನ್ನಾಗಿ ಬೆಳೆಸ್ಕೊಂಡು ಒಂದು ಮನೆ ಕಟ್ಕೊಂಡು ಅವರೊಂದು 60-70 ವರ್ಷ ಜೀವನ ಮಾಡ್ಕೊಂಡು ಇಲ್ಲಿಂದ ಹೊಟ್ಟೋಗಿರ್ಬೋದು. ಬಟ್ ಆತರ ಮಾಡಿದ್ರ? ಆತರ ಮಾಡಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗಿದೆಯೋ ಅಂದ್ರೆ ನಮ್ಮ ಲೋಬ್ ಸಾಬ್ ರಾಂಪ ಬುಕ್ ಓದಿ ಅವರು ಹಿಂದಿನ ಜನ್ಮ ತುಂಬಾ ಅಂದ್ರೆ ಆಳವಾದ ಧ್ಯಾನ ಮಾಡಿ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಮುಟ್ಟಿದ ತಕ್ಷಣ ಬಲ್ಬು ಫ್ಲಾಶ್ ಆಯ್ತು. ಬಲ್ಬು ಏನಾಗಿದೆ? ಲೈಟ್ ಆಗಿದೆ ನೋಡಿ. ಅಂದ್ರೆ ಸ್ಪಾರ್ಕ್ ತರ ಅವ್ರಿಗೆ ಆಗಿರೋದು. ಸೊ ಆ ತರ ಆಗಿದ ಮೇಲೆ ಏನಾಗಿತ್ತು ಅವ್ರಿಗೆ ಅಂದ್ರೆ ಖಂಡಿತವಾಗಿ ನೆಕ್ಸ್ಟ್ ಏನ್ ಮಾಡಿದ್ರು?
ಇಮ್ಮಿಡಿಯೇಟ್ ತಕ್ಷಣ ಏನ್ ಡಿಸೈಡ್ ಮಾಡಿದೆ ಅಂದ್ರೆ ನನ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕು, ನಾನೊಬ್ಬರೇ ಇಟ್ಕೊಳಕ್ಕಾಗಲ್ಲ. ಇನ್ನೊಂದು ಸಾರಿ ಏನ್ ಅನ್ಕೊಂಡಿದ್ದೆ ಅಂದ್ರೆ ನಾನು ಹಿಮಾಲಯಕ್ಕೆ ಹೋದ್ರೆ ಹಿಂಗಿರ್ತದೆ ಅಂತ ಒಂದು ಹೇಳ್ಬೇಕಂದ್ರೆ 1 ನಿಮಿಷ ಯೋಚನೆ ಬಂದಿದೆ ಅವ್ರಿಗೆ. ಹಿಮಾಲಯಕ್ಕೆ ಹೋದ್ರೆ ಹೇಗಿರುತ್ತೆ, ಅಲ್ಲಿ ಹೋಗಿ ಇನ್ನೂ ಹೆಚ್ಚು ನಾನು ಧ್ಯಾನ ಮಾಡ್ಕೊಂಡು ಇನ್ನೂ ಬೆಳವಣಿಗೆ ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೆ ಅನಿಸ್ತು, ಏನು ಇಲ್ಲೇ ಸಿಕ್ತಲ್ಲ, ಇಲ್ಲೇ ಜ್ಞಾನ ಏನಿದೆ, ನಾನೊಂದು ಆತ್ಮ ಪದಾರ್ಥ, ನಾನು ಈ ದೇಹ ಒಂದೇ ಅಲ್ಲ, ಮನಸ್ಸು ದೇಹ ಇದೆಲ್ಲ ಅಲ್ಲ, ನಾನು ಇದಕ್ಕೆಲ್ಲದಕ್ಕೂ ಅತೀತವಾಗಿರುವಂತ ನಾನು ಒಂದು ಆತ್ಮ ಪದಾರ್ಥ ಅಂತ ಅವ್ರಿಗೆ ಇಲ್ಲೇ ಗೊತ್ತಾಯ್ತು. ಅವರು ಸ್ವಾಧ್ಯಾಯ, ಅವರು ಧ್ಯಾನ ಫಲಿತ, ಇಂದಿನ ಜನ್ಮ ಹಲವಾದ ಧ್ಯಾನ ಫಲಿತ ಇಲ್ಲಿಗೆ ಅವ್ರು ಸಿಕ್ಬಿಡ್ತು. ಅವ್ರು ಅನ್ಕೊಂಡಿದ್ದಾರೆ ಇನ್ನು ಅಲ್ಲಿಗೆ ಹೋದ್ ಏನ್ ಸಾಧಿಸೋದು, ಸೇಮ್ ಇದೆ ಅಲ್ವಾ, ಅವಾಗ ಬೇಡ, ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಸಂಸಾರದಲ್ಲಿದ್ದು ನಾನು ಪ್ರತಿಯೊಂದು ಮನೆಗೆ ಹೋಗಿ ಈ ಧ್ಯಾನ ತಲುಪಿಸಿ, ಈ ಧ್ಯಾನ ತಲುಪಿಸಿ ಅವ್ರ ಜೀವನವನ್ನು ನಮ್ಮ ತರನೇ ಒಂದು ದಿವ್ಯ ಜ್ಞಾನ ಪ್ರಕಾಶ ಆಗಿ ಎಲ್ಲರನ್ನು ಮೋಕ್ಷ ಕಡೆ ತಗೊಂಡೋಗೋಣ ಅಂತ ಅವರು ಡಿಸೈಡ್ ಮಾಡಿಕೊಂಡು ಅದು ಪ್ರಚಾರ ಶುರು ಮಾಡಿದ್ರು. ಈ ತರ ನಾವು ಅಷ್ಟೇ ಇಷ್ಟೆಲ್ಲ ಜ್ಞಾನ ಸ್ವೀಕಾರ ಮಾಡಿದ್ವಿ, ತಗೊಂಡಿದ್ವಿ, ಇನ್ನೊಬ್ರಿಗೆ ಹಂಚ್ಕೊಂಡಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳೋದು. ಪ್ರತಿಯೊಬ್ರು ಇನ್ನೊಬ್ರಿಗೆ ಹಂಚ್ಕೊಂಡಕ್ಕೆ ಪ್ರಯತ್ನ ಮಾಡಿ, ಜ್ಞಾನದಾನ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಈ ತರ ಪ್ರತಿಯೊಂದು ಸ್ನೇಹಿತರೆ, ನಾವು ಏನ್ ತಗೊಂತೀವೋ ಅದು ಕೊಡ್ತಾ ಹೋಗ್ಬೇಕು. ನಾನು ಏನು ಸ್ವೀಕಾರ ಮಾಡ್ತೀವೋ ಅದನ್ನು ಇನ್ನೊಬ್ರಿಗೆ ಹಂಚ್ತಾ ಹೋಗ್ಬೇಕು. ಹಂಚಿರೋದು ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ್ಲೂ ಏನಾಗ್ತದೆ, ನಾವು ಏನ್ ಹಂಚ್ತೀವೋ, ಏನ್ ಹಂಚಕ್ಕೆ ಪ್ರಯತ್ನ ಮಾಡ್ತೀವೋ ಅದು ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ಜೀವನ ಒಳಗಡೆನೂ ಆತರ ಆಗ್ತಾ ಇರ್ತದೆ. ದಯವಿಟ್ಟು ಇದು ಗಮನ ಇಟ್ಕೊಂಡು ಇಂಥ ಅದ್ಭುತವಾದ ಜ್ಞಾನ ನೀವು ತಿಳ್ಕೊಂಡಿದ ಮೇಲೆ ದಯವಿಟ್ಟು ಹೆಚ್ಚು ಪ್ರಚಾರ ಮಾಡ್ತಾ ಹೋಗಿ. ಎಲ್ಲೆಲ್ಲಿ ನೀವು ಪ್ರಚಾರ ಮಾಡ್ತೀರೋ ಅಲ್ಲೆಲ್ಲ ಎಷ್ಟೋ ಜನಕ್ಕೆ ಇದು ಸಹಾಯ ಆಗಿ ಅವರು ನಿಮ್ ತರನೇ ಒಳ್ಳೆ ವ್ಯಕ್ತಿಗಳಾಗ್ತಾರೆ. ಇಡೀ ನಮ್ಮ ಈ ಸಮಾಜವನ್ನು ನಾವು ಒಳ್ಳೆ ಸಮಾಜ ನಿರ್ಮಿಸಕ್ಕೆ ಸಾಧ್ಯವಾಗತ್ತೆ. ಅದ್ಭುತವಾದ ಆಶ್ಚರ್ಯಕರ ಸಮಾಜವನ್ನು ನಾವು ನಿರ್ಮಿಸಕ್ಕೆ ಏನು ಸಂದೇಹ ಇಲ್ಲ ಸ್ನೇಹಿತರೆ. ಸೊ ಇದಂತ ಹೇಳ್ತಾ, ಸೊ ಇವತ್ತಿನ ಈ ಅದ್ಭುತವಾದ ಕಾರ್ಯಕ್ರಮ ನಾವು ನಡೆಸ್ಕೊಂಡಿದ್ದೆ ಇಷ್ಟವರೆಗೂ.